ಚೌಕರಳ್ಳಿ ಗ್ರಾಮದ LPS ಶಾಲಾ ಕಾಂಪೌಂಡ್ ಸುಣ್ಣ ಬಣ್ಣ ಹೊಡೆಯುವ ಕಾಮಗಾರಿ ಹಾಗೂ ಶೌಚಾಲಯ ದುರಸ್ತಿ ಕಾಮಗಾರಿ. ಈ ಕಾಮಗಾರಿ ಕಚ್ಚರ ಮೊತ್ತ 89,997, ಕಡಸ್ತಿರಿಗ ಮೊತ್ತ 2,790, ಪಾವಸರ ಮೊತ್ತ 87,207. ಹಾಗೆ MH ಪುಟ್ಟ ಗ್ರಾಮದ ಗ್ರಾಮ ನಿರ್ಮಲ ಕಾಮಗಾರಿ. ಈ ಕಾಮಗಾರಿ ಕಚ್ಚರ ಮೊತ್ತ 39,712, ಕಡಸ್ತಿರಿಗ ಮೊತ್ತ 1,840, ಪಾವಸರ ಮೊತ್ತ 38,472. ಲಕ್ಕೇನಹಳ್ಳಿ ರಸ್ತೆಯಿಂದ ಜುಂಜೇಗೌಡರ ಮನೆಯವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ. ಈ ಕಾಮಗಾರಿ ಕಚ್ಚರ ಮೊತ್ತ 1,24,827, ಕಡಸ್ತಿರಿಗ ಮೊತ್ತ 6,905, ಪಾವಸರ ಮೊತ್ತ 1,17,922. ಲಕ್ಕೇನಹಳ್ಳಿ ಗ್ರಾಮದ ರಸ್ತೆಯಿಂದ ಸಮುದಾಯ ಭವನವರೆಗೆ ಸಿಸಿ ರಸ್ತೆ ಕಾಮಗಾರಿ. ಈ ಕಾಮಗಾರಿ ಕಚ್ಚರ ಮೊತ್ತ 3,64,744, ಕಡಸ್ತಿರಿಗ ಮೊತ್ತ 21,629, ಪಾವಸರ ಮೊತ್ತ 3,43,115. ಚಿಕ್ಕಪುಟ್ಟೆ ಗೊಲ್ಲಟ್ಟಿ ಅಂಗನವಾಡಿ ಕಟ್ಟಡಕ್ಕೆ ಸುಣ್ಣ ಬಣ್ಣ ಹೊಡೆಯುವುದು ಮತ್ತು ನೆಲಕ್ಕೆ ರೆಡ್ ಆಕ್ಸೈಡ್ ಹಾಕುವ ಕಾಮಗಾರಿ. ಈ ಕಾಮಗಾರಿ ಕಚ್ಚರ ಮೊತ್ತ 89,973, ಕಡಸ್ತಿರಿಗ ಮೊತ್ತ 2,789, ಪಾವಸರ ಮೊತ್ತ 87,184. ಲಕ್ಕೇನಹಳ್ಳಿ ಗ್ರಾಮದ ಬಸವರಾಜ ಜಮೀನಿನ ಹತ್ತಿರದಿಂದ ಗಂಗಣದ ಜಮೀನಿನವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ. ಈ ಕಾಮಗಾರಿ ಕಚ್ಚರ ಮೊತ್ತ 99,747, ಕಡಸ್ತಿರಿಗ ಮೊತ್ತ 88,713, ಪಾವಸರ ಮೊತ್ತ 90,974. ಮುದ್ಗಿರಿ ಗ್ರಾಮದ SC ಸಮುದಾಯ ಭವನದ ಕಟ್ಟಡಕ್ಕೆ ಮೇಲ್ಚಾವಣಿ ಶೀಟ್ ಅಳವಡಿಕೆ ಮತ್ತು ಸುಣ್ಣ ಬಣ್ಣ ಕಾಮಗಾರಿ. ಈ ಕಾಮಗಾರಿ ಕಚ್ಚರ ಮೊತ್ತ 89,845, ಕಡಸ್ತಿರಿಗ ಮೊತ್ತ 2,784, ಪಾವಸರ ಮೊತ್ತ 87,061. ಸೇರವರಪಾಳ್ಯ ಗ್ರಾಮದಲ್ಲಿ ಚರಂಡಿ ಸ್ವಚ್ಛತೆ ಮತ್ತು ರಸ್ತೆ ಬದಿ ಜಂಗಲ್ ತೆರವುಗೊಳಿಸಿದ ಕಾಮಗಾರಿ. ಈ ಕಾಮಗಾರಿ ಕಚ್ಚರ ಮೊತ್ತ 49,760, ಕಡಸ್ತಿರಿಗ ಮೊತ್ತ 1,542, ಪಾವಸರ ಮೊತ್ತ 48,218. ಬಡಕುಂಪಾಳ್ಯ ಗ್ರಾಮದಲ್ಲಿ ಚರಂಡಿ ಸ್ವಚ್ಛತೆ ಮತ್ತು ರಸ್ತೆ ಎರಡು ಬದಿ ಜಂಗಲ್ ತೆರವುಗೊಳಿಸಿದ ಕಾಮಗಾರಿ. 39,137 ಕಚ್ಚರ ಮೊತ್ತ 1,238 ತೆರಿಗೆ ನಡೆಸಿ 38,499 ರೂಪಾಯಿ ಪಾವತಿಸಲಾಗಿದೆ. ದೊಡ್ಡೇಟಗುಡ್ಡೆ ಗ್ರಾಮದಲ್ಲಿ ಹಳೆ ಅಂಗನವಾಡಿ ಹತ್ತಿರದಿಂದ ರೇಣುಕಪ್ಪನ ಮನೆಯವರೆಗೆ ಚರಂಡಿ ದುರಸ್ತಿ ಮತ್ತು ಗ್ರಾಮ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಕಚ್ಚರ ಮೊತ್ತ 92,451, ಕಡಸ್ತಿರಿಗ ಮೊತ್ತ 2,865, ಪಾವಸರ ಮೊತ್ತ 89,586. ಇಷ್ಟು 15 ಹಣಕಾಸು ಸೂಚನೆಗಿರ್ತಕ್ಕಂಥ ಕಾಮಗಾರಿಗಳು. ಈಗ ಪರ್ಸೇಜಿಂಗ್ ಬಿಲ್ಸ್, ಕುಡಿ ನೀರು, ಬೀದಿ ದೀಪ, ಸ್ವಚ್ಛತೆ, ವಿದ್ಯುತ್ ಬಿಲ್ ಪಾವತಿ, ಸಿಬ್ಬಂದಿ ವೇತನ, ಇತರ ವೆಚ್ಚಗಳ ಸಮೇತ ಖರ್ಚರ ಮೊತ್ತ. ಇಂದಿರಾ ಎಲೆಕ್ಟ್ರಿಕಲ್ಸ್ ಗುಬ್ಬಿರವರಿಗೆ ಇದಕ್ಕೆ ಕುಡಿಯುವ ಸಂಬಂಧಿಸಿದೆ 15 HP ಸ್ಟಾರ್ಟರ್ ಖರೀದಿ ಮಾಡುತ್ತಿರುವುದು 29,600 ರೂಪಾಯಿ ಖರ್ಚಾಗಿದೆ. ಹಾಗೆ ಕುಡಿಯುವ ನೀರು ನಿರ್ವಹಣೆಗೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯತ್ ಎಲ್ಲಾ ಗ್ರಾಮಗಳಿಗೆ ಪಂಪು ಮೀಟರ್ ರಿಪೇರಿ ಮತ್ತು ಎತ್ತಿಬಿಟ್ಟ ಮತ್ತು ಕೀರ್ತನ ಎಲೆಕ್ಟ್ರಿಕಲ್ಸ್ ಮುದಿಗೆರೆಯವರಿಗೆ 25,330 ರೂಪಾಯಿ ಖರ್ಚಾಗಿದೆ. ನೈರ್ಮಲ್ಯಕ್ಕೆ ಸಂಬಂಧಿಸಿದಂತೆ ಕಲೆ ಕತ್ತರಿಸುವ ಯಂತ್ರ ಖರೀದಿ ಮಾಡುತ್ತಿದ್ದು ವರ್ಷ ಎಂಟರ್ಪ್ರೈಸ್ ತುಮಕೂರವರೆಗೆ 39,000 ರೂಪಾಯಿ ಖರ್ಚಾಗಿದೆ. ಕುಡಿಯುವ ಸಾಮಗ್ರಿ ಖರೀದಿಸುವಂತೆ ವರ್ಷ ಎಂಟರ್ಪ್ರೈಸಸ್ ಅವರಿಗೆ 22,680 ರೂಪಾಯಿ ಖರ್ಚಾಗಿದೆ. ಸಿಬ್ಬಂದಿ ವೇತನ ಇದಕ್ಕೆ 3,40,000 ರೂಪಾಯಿ ಖರ್ಚಾಗಿದೆ. ಹಾಗೆ ಸಾಮಾಜಿಕ ಪ್ರಶಸ್ತಿ ಶುಲ್ಕ ಅಂದ್ರೆ ನಿರ್ದೇಶನಾಲಯಕ್ಕೆ 15 ಹಣಕಾಸು ವರ್ಗಾವಣೆ ಮಾಡತಕ್ಕ ಮೊತ್ತ 20,000 ರೂಪಾಯಿ. ಹಾಗೆ ಬೆಸ್ಕಾಂ ಇಲಾಖೆಗೆ ವಿದ್ಯುತ್ ಬಿಲ್ ಪಾವತಿ ಮಾಡತಕ್ಕ ಮೊತ್ತ 3,06,808 ರೂಪಾಯಿ. ಹಾಗೆ ಕುಡಿಯುವ ಸಾಮಗ್ರಿ ಖರೀದಿಸುವಂತೆ ಇಂದಿರಾ ಎಲೆಕ್ಟ್ರಿಕಲ್ಸ್ ಗುಬ್ಬಿರವರಿಗೆ 1,12,700 ರೂಪಾಯಿ ಖರ್ಚಾಗಿದೆ. ಹಾಗೆ ಆಡಳಿತ ವೆಚ್ಚ ಸಂಬಂಧಿಸಿದಂತೆ SWM ವಾಹನಕ್ಕೆ ಹೊಸದಾಗಿ ಬೈಕ್ ಖರೀದಿ ಮಾಡಿದ ಬಾಬತು ರವಿಕಿರಣ್ ಎಲೆಕ್ಟ್ರಿಕಲ್ಸ್ ಅವರಿಗೆ ತುಮಕೂರವರಿಗೆ 7,500 ರೂಪಾಯಿ ಖರ್ಚಾಗಿದೆ. ಆಡಳಿತ ವೆಚ್ಚಕ್ಕೆ ಸಂಬಂಧಿಸಿದಂತೆ ನಲ್ಜಲ್ ಮಿತ್ರ ಇವರಿಗೆ ಜಮಾ ಮಾಡಿರುವಂತೆ KVTSDC ಖಾತೆಗೆ ವರ್ಗಾವಣೆ ಮಾಡುವ ನಲ್ಜಲ್ ಇದಕ್ಕೆ ಮಾಡಿದ ತರಬೇತಿ ಇದಕ್ಕೆ 49,580 ರೂಪಾಯಿ ಖರ್ಚಾಗಿದೆ. ಕುಡಿಯುವ ಸಾಮಗ್ರಿ ಖರ್ಚಿಸಂತೆ ಇಂದಿರಾ ಎಲೆಕ್ಟ್ರಿಕಲ್ಸ್ ಗುಬ್ಬಿರವರಿಗೆ 47,370 ರೂಪಾಯಿ ಖರ್ಚಾಗಿದೆ. ಬೀದಿ ದೀಪ ನಿರ್ವಹಣೆಗೆ ದಯವಿಟ್ಟು ಗಲಾಟೆ ಮಾಡಬೇಡಿ, ಅಲ್ಲಿ ಹಿಂದ್ಗಡೆ ಲೈವ್ ಆಗ್ತಾ ಇದೆ, ಗಲಾಟೆ ಮಾಡಬೇಡಿ ದಯವಿಟ್ಟು, ಡಿಸ್ಟರ್ಬ್ ಆಗುತ್ತೆ. ಬೀದಿ ದೀಪ ನಿರ್ವಹಣೆಗೆ ಗ್ರಾಮ ಪಂಚಾಯತ್ ಎಲ್ಲಾ ಗ್ರಾಮಗಳ ಬೀದಿ ದೀಪ ರಿಪೇರಿ ಮಾಡಿದ ಮತ್ತು ರವಿಶಂಕರ್ ಅವರಿಗೆ ಹಣ ಸಂಗ್ರಹಿಸಿದ್ದು ಇದಕ್ಕೆ 42,350 ರೂಪಾಯಿ ಖರ್ಚಾಗಿದೆ. ನೈರ್ಮಲ್ಯಕ್ಕೆ ಬ್ಲೀಚಿಂಗ್ ಪೌಡರ್ ಮತ್ತು ಪೆನಲ್ ಖರೀದಿ ಮಾಡಿದ ಅಕ್ಷಯ ಎಂಟರ್ಪ್ರೈಸಸ್ ತುಮಕೂರವರಿಗೆ 48,520 ರೂಪಾಯಿ ಖರ್ಚಾಗಿದೆ. ಕುಡಿಯುವ ಸಾಮಗ್ರಿ ಖರ್ಚಿಸಂತೆ ಚಂದನ ರೈತರ ಮನೆ ಶಿರಾ ಇದರಿಗೆ PVC ಪೈಪು, ಎಲ್ಬೋ ಬೆಂಡು, ಕಾಲರು ಮತ್ತು ಸಾಮಗ್ರಿ ಖರೀದಿ ಇದಕ್ಕೆ 19,290 ರೂಪಾಯಿ ಖರ್ಚಾಗಿದೆ. ಬೀದಿ ದೀಪ ಸಾಮಗ್ರಿ ಖರೀದಿಸಂತೆ ಪ್ರಕೃತಿ ಇಂಟರ್ಗ್ರೇಟೆಡ್ ಎನರ್ಜಿ ಗ್ರೂಪ್ ತುಮಕೂರವರಿಗೆ 1,56,239 ರೂಪಾಯಿ ಖರ್ಚಾಗಿದೆ. ನೈರ್ಮಲ್ಯಕ್ಕೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯತ್ ಕಚೇರಿಗೆ ಪಾಗಿಂಗ್ ಮಿಷನ್ ಮತ್ತು ಕಳೆನಾಶಕ ಯಂತ್ರ ಖರೀದಿ ಚಂದನ ರೈತರ ಮನೆ ಶಿರಾದವರಿಗೆ 58,700 ರೂಪಾಯಿ ಖರ್ಚಾಗಿದೆ. ಕುಡಿಯುವ ನಿರ್ವಹಣೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯತ್ ಎಲ್ಲಾ ಗ್ರಾಮಗಳ ಪಂಪು ಮೋಟರ್ ರಿಪೇರಿ ಎತ್ತಿಬಿಟ್ಟ ಮತ್ತು ಕಿತ್ತನ ಎಲೆಕ್ಟ್ರಿಕಲ್ಸ್ ಮುದ್ಗೆರವರಿಗೆ 71,700 ರೂಪಾಯಿ ಖರ್ಚಾಗಿದೆ. ನೈರ್ಮಲ್ಯಕ್ಕೆ SWM ವಾಹನಕ್ಕೆ ಮೆಸ್ ಅಳವಡಿಸಿದ ಬಾಬ್ತು ಬಸವೇಶ್ವರ ಇಂಜಿನಿಯರಿಂಗ್ ಗುಬ್ಬಿರವರಿಗೆ 14,590 ರೂಪಾಯಿ ಖರ್ಚಾಗಿದೆ. ನೈರ್ಮಲ್ಯಕ್ಕಾಗಿ SWM ಘಟಕದ
ವಾಹನ ನಿಲುಗಡೆ ಶೆಡ್ ನಿರ್ಮಿಸಲು ವೆಟ್ ಮಿಕ್ಸ್ ಹೊಡಿಸಿದ ಬಾಬ್ತು. ಇದಕ್ಕೆ SRT ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಸಪ್ಲೈಯರ್ ತುಮಕೂರು ಅವರಿಗೆ 17,930 ರೂಪಾಯಿ ಖರ್ಚಾಗಿದೆ. ಹಾಗೆ ಬೆಸ್ಕಾಂ ವಿದ್ಯುತ್ ಬಿಲ್ ಪಾವತಿ ಮಾಡಿರೋದು 1,81,924 ರೂಪಾಯಿ. ಹಾಗಾದ್ರೆ ಕಸ ವಿಲೇವಾರಿ ಘಟಕದ ವಾರ್ಡ್ನಲ್ಲಿ ಸಿಬ್ಬಂದಿಗಳಿಗೆ ಕೆಲಸ ಮಾಡಿದ ಸಿಬ್ಬಂದಿಗಳಿಗೆ ಸಂಜೀವಿನಿ ಗ್ರಾಮ ಪಂಚಾಯತಿ ಮಹಾ ಒಕ್ಕೂಟ ಇದಕ್ಕೆ 19,500 ರೂಪಾಯಿ ಪಾವತಿ ಮಾಡ್ತಿರೋದು. ಇಂದಿರಾ ಎಲೆಕ್ಟ್ರಿಕಲ್ಸ್ ಗುಬ್ಬಿ ಅವರಿಗೆ ಕುಡಿಯುವ ಸಾಮಗ್ರಿ ಖರೀದಿಸುವಂತೆ 35,400 ರೂಪಾಯಿ ಖರ್ಚಾಗಿದೆ. ಹಾಗೆ SW ಘಟಕ ಕಸ ವಿಲೇವಾರಿ ಘಟಕದಲ್ಲಿ ಕೆಲಸ ಮಾಡಿದ ಸಿಬ್ಬಂದಿಗಳಿಗೆ ಸಂಜೀವಿನಿ ಗ್ರಾಮ ಪಂಚಾಯತಿ ಮಹಾ ಒಕ್ಕೂಟ ಅವರಿಗೆ 19,500 ರೂಪಾಯಿ ವರ್ಗಾವಣೆ ಮಾಡುತ್ತಿರುವ ಸಿಬ್ಬಂದಿ ವೇತನದ್ದು. ಹಾಗೆ ಬೀದಿ ದೀಪ ಸಾಮಗ್ರಿ ಖರೀದಿಸುವಂತೆ ಪ್ರಕೃತಿ ಇಂಟರ್ಗ್ರೇಟೆಡ್ ಎನರ್ಜಿ ಗ್ರೂಪ್ ತುಮಕೂರು ಅವರಿಗೆ 82,400 ರೂಪಾಯಿ ಖರ್ಚಾಗಿದೆ. ಹಾಗೆ ಸಿಬ್ಬಂದಿ ಅಂದ್ರೆ ಗಣತ್ಯಾಜ್ಯ ಕಸ ವಿಲೇವಾರಿ ಘಟಕದಲ್ಲಿ ಕೆಲಸ ಮಾಡಿದ ಇದರವರಿಗೆ ಸಂಜೀವಿನಿ ಗ್ರಾಮ ಪಂಚಾಯತಿ ಮಹಾ ಒಕ್ಕೂಟಕ್ಕೆ 19,500 ರೂಪಾಯಿ ಪಾವತಿ ಮಾಡ್ತಿರೋದು. ಇಂದಿರಾ ಎಲೆಕ್ಟ್ರಿಕಲ್ಸ್ ಗುಬ್ಬಿರವರಿಗೆ ಪಂಪ್ ಖರೀದಿ ಮಾಡೋದು 700 HP 12 ಸ್ಟೇಜ್ ಪಂಪ್ ಖರೀದಿ ಇದಕ್ಕೆ 15,612 ರೂಪಾಯಿ ಖರ್ಚಾಗಿದೆ. ಕೀರ್ತನ ಎಲೆಕ್ಟ್ರಿಕಲ್ಸ್ ಮುದ್ಗಿರವರಿಗೆ ಕುಡಿಯುವ ನಿರ್ವಹಣೆಗೆ ಪಂಪ್ ಮೋಟರ್ ಎತ್ತಿಬಿಟ್ಟು ಹೋಗಿತ್ತು 72,500 ರೂಪಾಯಿ ಖರ್ಚಾಗಿದೆ. ಕುಡಿದ ಸಾಮಗ್ರಿ 72,500 ಪಂಪ್ ಮೋಟರ್ ರಿಪೇರಿ ಮತ್ತು ಎತ್ತಿ ಬಿಟ್ಟಿರೋದು ಪೂರ್ತಿ ಎರಡು ಸೇರಿ ಗ್ರಾಮದ ಎಲ್ಲಾ ಗ್ರಾಮಗಳ ಪಂಪು ಮೋಟರ್ ರಿಪೇರಿ ಮತ್ತು ಎತ್ತಿ ಇಳಿಸಿದ ಬಾಬ್ತು 72,500 ರೂಪಾಯಿ. ಇಂದಿರಾ ಎಲೆಕ್ಟ್ರಿಕಲ್ಸ್ ಗುಬ್ಬಿರವರಿಗೆ ವೈಂಡಿಂಗ್ ವೈರು ಬೋರ್ ಕ್ಯಾಪ್ ಇತರೆ ಸಾಮಗ್ರಿ ಕುಡಿಯುವ ಸಾಮಗ್ರಿ 19,500 ರೂಪಾಯಿ ಖರ್ಚಾಗಿದೆ. ಮತ್ತು ಗಣತ್ಯಾಜ್ಯ ಕಸ ವಿಲೇವಾರಿ ಘಟಕದಲ್ಲಿ ಕೆಲಸ ಮಾಡಿದ ಸಿಬ್ಬಂದಿಗೆ ಸಂಜೀವಿನಿ ಗ್ರಾಮ ಪಂಚಾಯತಿ ಮಹಾ ಒಕ್ಕೂಟಕ್ಕೆ 19,500 ರೂಪಾಯಿ ಪಾವತಿ ಆಗಿರುತ್ತದೆ. ಹಾಗೆ ಕುಡಿಯುವ ಸಾಮಗ್ರಿ ಖರೀದಿಸುವಂತೆ PVR ಎಲೆಕ್ಟ್ರಿಕಲ್ಸ್ ಗುಬ್ಬಿರವರಿಗೆ 3,90,240 ಕೇಬಲ್ PVC ಪೈಪು ಕಾಲರು ಎಲ್ಬೋ ಇತರ ಸಾಮಗ್ರಿ ಖರೀದಿಗೆ 3,90,240 ರೂಪಾಯಿ ಖರ್ಚಾಗಿದೆ. ಬೀದಿ ದೀಪ ಸಾಮಗ್ರಿ ಖರೀದಿಸುವಂತೆ PVR ಎಲೆಕ್ಟ್ರಿಕಲ್ಸ್ ಗುಬ್ಬಿರವರಿಗೆ LED ಬಲ್ಬು ವೈರು ಇತರೆ ಸಾಮಗ್ರಿ ಖರೀದಿಗೆ 1,75,870 ರೂಪಾಯಿ ಖರ್ಚಾಗಿದೆ. ಕುಡಿಯುವ ಸಾಮಗ್ರಿ ಖರೀದಿಸುವಂತೆ ವೈಂಡಿಂಗ್ ವೈರು ಕ್ಲಾಂಪು PVC ಕಾಲರ್ ಮತ್ತು ಇತರ ಸಾಮಗ್ರಿ ಖರೀದಿ ಇಂದಿರಾ ಎಲೆಕ್ಟ್ರಿಕಲ್ಸ್ ಅವರಿಗೆ 20,850 ರೂಪಾಯಿ ಖರ್ಚಾಗಿದೆ. ಕುಡಿದ ನಿರ್ವಹಣೆ ಸಂಬಂಧಂತೆ ಗ್ರಾಮ ಪಂಚಾಯತ್ ಎಲ್ಲಾ ಗ್ರಾಮಗಳ ಪಂಪು ಮೋಟರ್ ರಿಪೇರಿ ಮತ್ತು ಎತ್ತಿ ಇಳಿಸಿದ ಬಾಬ್ತು ಕೀರ್ತನ ಎಲೆಕ್ಟ್ರಿಕಲ್ಸ್ ಮುದ್ಗಿರವರಿಗೆ 47,080 ರೂಪಾಯಿ ಖರ್ಚಾಗಿದೆ. ಹಾಗೆ ಕುಡಿಯುವ ನೀರು ಸಾಮಗ್ರಿ ಖರೀದಿಸುವಂತೆ PVR ಎಲೆಕ್ಟ್ರಿಕಲ್ಸ್ ಗುಬ್ಬಿರವರಿಗೆ ಕೇಬಲ್ PVC ಪೈಪು ಕಾಲರ್ ಎಲ್ಬೋ ಇತರ ಸಾಮಗ್ರಿ ಖರೀದಿ ಇದಕ್ಕೆ 1,83,250 ರೂಪಾಯಿ ಖರ್ಚಾಗಿದೆ. ಹಾಗೆ ಗ್ರಾಮ ಪಂಚಾಯತಿ ಕಚೇರಿ ಮೇಲ್ಭಾಗದ ಚಾವಣಿಗೆ ಸೋಲಾರ್ ಪ್ಯಾನಲ್ ಅಳವಡಿಕೆ ಕಾಮಗಾರಿ ರೋಹಿಣಿ ಸೋಲಾರ್ ಸಿಸ್ಟಮ್ ತುರುವೇಕೆರೆಯವರಿಗೆ 4,98,000 ರೂಪಾಯಿ ಪಾವತಿ ಮಾಡ್ತಿರೋದು. ಕ್ರೀಡಾ ಸಾಮಗ್ರಿ ಖರೀದಿ ಮಾಡ್ತಿರೋದು ಸ್ಕಿಪ್ಪಿಂಗು ಕ್ಯಾರಂ ಬೋರ್ಡ್ ವಾಲಿಬಾಲ್ ಇತರ ಸಾಮಗ್ರಿ ಖರೀದಿ ಕೃಷ್ಣಕಾಂತ್ ಸ್ಟೋರ್ ತುಮಕೂರು ಅವರಿಂದ 87,459 ರೂಪಾಯಿ ಖರ್ಚಾಗಿದೆ. ಹಾಗೆ ನೈರ್ಮಲ್ಯಕ್ಕೆ ಕಳೆನಾಶಕ ಖರೀದಿ ಮಾಡ್ತಿರೋದು 16,000 ರೂಪಾಯಿ ಅಕ್ಷರ ಎಂಟರ್ಪ್ರೈಸಸ್ ತುಮಕೂರು ಅವರಿಗೆ. ಹಾಗೆ ಕಸ ವಿಲೇವಾರಿ ಘಟಕದಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೆ ಸಂಜೀವಿನಿ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಮಹಾ ಒಕ್ಕೂಟಕ್ಕೆ ವರ್ಗಾವಣೆ ಮಾಡಿದ 19,500 ರೂಪಾಯಿ ಮತ್ತೆ 19,500 ರೂಪಾಯಿ ಸೋಲಾರ್ ಮತ್ತು ಪೆನಲ್ ಸೇರಿ. ಬೀದಿ ದೀಪ ಸಾಮಗ್ರಿ ಖರೀದಿಸುವಂತೆ ಪ್ರಕೃತಿ ಇಂಟರ್ಗ್ರೇಟೆಡ್ ಎನರ್ಜಿ ಗ್ರೂಪ್ ತುಮಕೂರು ಅವರಿಗೆ 1,70,000 ರೂಪಾಯಿ ಖರ್ಚಾಗಿದೆ. ಕ್ರೀಡಾ ಸಾಮಗ್ರಿ ಖರೀದಿಸುವಂತೆ ಸ್ಕಿಪ್ಪಿಂಗು ಕ್ಯಾರಂ ಬೋರ್ಡ್ ವಾಲಿಬಾಲ್ ಇತರೆ ಸಾಮಗ್ರಿ ಖರೀದಿ ಕೃಷ್ಣಕಾಂತ್ ಸ್ಟೋರ್ ತುಮಕೂರು ಅವರಿಗೆ 88,300 ರೂಪಾಯಿ ಖರ್ಚಾಗಿದೆ. ಹಾಗೆ ಕುಡಿಯುವ ನೀರು ನಿರ್ವಹಣೆ ಸಂಬಂಧಂತೆ ಗ್ರಾಮ ಪಂಚಾಯತ್ ಎಲ್ಲಾ ಗ್ರಾಮಗಳ ಪಂಪು ಮೋಟಾರ್ ರಿಪೇರಿ ಮತ್ತು ಎತ್ತಿಬಿಟ್ಟ ಬಾಬ್ತು ಕೀರ್ತನ ಎಲೆಕ್ಟ್ರಿಕಲ್ಸ್ ಮುದ್ಗಿರವರಿಗೆ 90,170 ರೂಪಾಯಿ ಖರ್ಚಾಗಿದೆ. ಬೀದಿ ದೀಪ ನಿರ್ವಹಣೆ ಗ್ರಾಮ ಪಂಚಾಯತ್ ಎಲ್ಲಾ ಗ್ರಾಮಗಳ ಬೀದಿ ದೀಪ ರಿಪೇರಿ ಪಡಿಸಿದ ಬಾಬ್ತು ರವಿ ಶಂಕರ್ ಹಣ ಸಂಗ್ರಹಿಸಿದ್ದಕ್ಕೆ 43,011 ರೂಪಾಯಿ ಖರ್ಚಾಗಿದೆ. ಹಾಗೆ ಕಸ ವಿಲೇವಾರಿ ಕೆಲಸ ಮಾಡಿದ ಸಿಬ್ಬಂದಿಗೆ ಸಂಜೀವಿನಿ ಗ್ರಾಮ ಪಂಚಾಯತ್ ಮಹಾ ಒಕ್ಕೂಟಕ್ಕೆ 19,500 ರೂಪಾಯಿ ವರ್ಗಾವಣೆ ಮಾಡೋದು. ಸಿಬ್ಬಂದಿ ವೇತನ ಖಾತೆಗೆ ವರ್ಗಾವಣೆ ಮಾಡೋದು 3,39,542 ರೂಪಾಯಿ. ಸಾಮಾಜಿಕ ಪರಿಷತ್ ನಿರ್ದೇಶನಾಲಯಕ್ಕೆ ಸಾಮಾಜಿಕ 15 ಹಣಕಾಸು ಯೋಜನೆ ಸಾಮಾಜಿಕ ಪರಿಷತ್ ಶುಲ್ಕ 20,000 ರೂಪಾಯಿ ವರ್ಗಾವಣೆ ಮಾಡುತ್ತಿರುವುದು. ಬೆಸ್ಕಾಂ ವಿದ್ಯುತ್ ಬಿಲ್ ಪಾವತಿ 3,99,070 ರೂಪಾಯಿ ಖರ್ಚಾಗಿ ಪಾವತಿ ಮಾಡುತ್ತಿರುವುದು. ಕುಡಿಯುವ ಸಾಮಗ್ರಿ ಖರೀದಿಸುವಂತೆ ಇಂದಿರಾ ಎಲೆಕ್ಟ್ರಿಕಲ್ಸ್ ಅವರಿಗೆ 10 HP 16 ಸ್ಟೇಜ್ ಪಂಪ್ ಮೋಟರ್ ಖರೀದಿ ಮಾಡಿದ ಬಿಸ್ಲಹಳ್ಳಿ ಗ್ರಾಮಕ್ಕೆ ಇದಕ್ಕೆ 54,980 ರೂಪಾಯಿ ಖರ್ಚಾಗಿದೆ. ಕುಡಿಯುವ ನಿರ್ವಹಣೆಗೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯತ್ ಎಲ್ಲಾ
ಗ್ರಾಮಗಳ ಪಂಪು ಮೋಟಾರ್ ರಿಪೇರಿ ಮತ್ತು ಎತ್ತಿ ಬೀಳಿಸಿದ ಬಾಬತು ಕೀರ್ತನ ಎಲೆಕ್ಟ್ರಿಕಲ್ಸ್ ಮುದ್ಗೇರಿ ಅವರಿಗೆ 65,594 ರೂಪಾಯಿ ಖರ್ಚಾಗಿದೆ. ಕುಡಿಯುವ ನೀರಿನ ಸಾಮಗ್ರಿ ಖರೀದಿ ರಾಯವಾರ ಗ್ರಾಮಕ್ಕೆ ಮೋಟಾರ್ ಪಂಪ್ ಖರೀದಿ ಮಾಡಿರುವುದು RRPR ಗುಬ್ಬಿ ಅವರಿಗೆ 63,260 ರೂಪಾಯಿ ಖರ್ಚಾಗಿದೆ. ಕುಡಿಯುವ ನೀರು ನಿರ್ವಹಣೆಗೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯತ್ ಎಲ್ಲಾ ಗ್ರಾಮಗಳ ಪಂಪು ಮೋಟಾರ್ ರಿಪೇರಿ ಮತ್ತು ಎತ್ತಿರಿಸಿದ ಬಾಬತು ಕೀರ್ತನ ಎಲೆಕ್ಟ್ರಿಕಲ್ಸ್ ಮುದ್ಗೇರಿ ಅವರಿಗೆ 38,060 ರೂಪಾಯಿ ಖರ್ಚಾಗಿದೆ. ಹಾಗೆ ಕಸ ವಿಲೇವಾರಿ ಘಟಕದಲ್ಲಿ ಕೆಲಸ ಮಾಡಿದ ಸಿಬ್ಬಂದಿಯವರಿಗೆ ಸಂವಿಧಾನ ಸಂಜೀವಿನಿ ಗ್ರಾಮ ಪಂಚಾಯತ್ ಮಹಾ ಒಕ್ಕೂಟಕ್ಕೆ 19,500 ರೂಪಾಯಿ ವರ್ಗಾವಣೆ ಮಾಡುತ್ತಿರುವುದು. ಬೀದಿ ದೀಪ ಸಾಮಗ್ರಿ ಖರೀದಿಸಿದಂತೆ PBR ಹಾರ್ಡ್ವೇರ್ ಅಂಡ್ ಎಲೆಕ್ಟ್ರಿಕಲ್ಸ್ ಗುಬ್ಬಿ ಅವರಿಗೆ LED ಬಲ್ಬ್, ಕ್ಲಾಂಪ್, ಸ್ಟ್ರೀಟ್ ಲೈಟ್ ಇತರ ಸಾಮಗ್ರಿ ಖರೀದಿ 2,73,704 ರೂಪಾಯಿ. ಕುಡಿಯುವ ನೀರು ನಿರ್ವಹಣೆಗೆ ಸಂಬಂಧಿಸಿದಂತೆ ಲೆಂತ್, ಕಾಲರ್, ಕೇಬಲ್, PVC ಪೈಪ್ ಹಾಗೂ ಇತರ ಸಾಮಗ್ರಿ ಖರೀದಿಸಿದಂತೆ PBR ಅಂಡ್ ಎಲೆಕ್ಟ್ರಿಕಲ್ಸ್ ಗುಬ್ಬಿ ಅವರಿಗೆ 2,75,999 ರೂಪಾಯಿ ಖರ್ಚಾಗಿದೆ. ಆಡಳಿತ ವೆಚ್ಚಕ್ಕೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯತ್ ಕಚೇರಿಗೆ ಹೊಸದಾಗಿ ಮೈಕ್ ಖರೀದಿ ಮಾಡಿದ ಬಾಬತು ರವಿಕಿರಣ್ ಎಲೆಕ್ಟ್ರಿಕಲ್ಸ್ ತುಮಕೂರು ಅವರಿಗೆ 21,500 ರೂಪಾಯಿ ಖರ್ಚಾಗಿದೆ. ನೈರ್ಮಲ್ಯಕ್ಕಾಗಿ SW ನಿರ್ವಹಣೆ ಸ್ವಚ್ಛತಾ ಪರಿಕರಗಳನ್ನು ಕೊಂಡ ಬಾಬತು ಚೌಡೇಶ್ವರಿ ಎಂಟರ್ಪ್ರೈಸಸ್ ಚಿತ್ತೂರು ಅವರಿಗೆ 49,500 ರೂಪಾಯಿ ಖರ್ಚಾಗಿದೆ. ನೈರ್ಮಲ್ಯಕ್ಕೆ ಬ್ಲೀಚಿಂಗ್ ಪೌಡರ್ ಮತ್ತು ಪೆನಲ್ ಖರೀದಿ ಚೌಡೇಶ್ವರಿ ಎಂಟರ್ಪ್ರೈಸಸ್ ಚಿತ್ತೂರು ಅವರಿಗೆ 49,500 ರೂಪಾಯಿ ಖರ್ಚಾಗಿದೆ. ಬೀದಿ ದೀಪ ಸಾಮಗ್ರಿ ಖರೀದಿ ವೈರು, ಹೋಲ್ಡರು, LED ಬಲ್ಬ್ ಇತರ ಬೀದಿ ದೀಪ ಸಾಮಗ್ರಿ ಕೊಂಡ ಬಾಬತು ಪ್ರಕೃತಿ ಇಂಟಿಗ್ರೇಟೆಡ್ ಎನರ್ಜಿ ಗ್ರೂಪ್ ತುಮಕೂರು ಅವರಿಗೆ 98,640 ರೂಪಾಯಿ ಖರ್ಚಾಗಿದೆ. ನಂತರ 2024 ಸಾಲಿನಲ್ಲಿ ಕಾಮಗಾರಿಗಳಿಂದ ಕಟಾಯಿಸಿದ ತೆರಿಗೆ ಮೊತ್ತವನ್ನು ಸರ್ಕಾರದ ಜಮಾ ಮಾಡಿರುವುದು 99,924 ರೂಪಾಯಿ. ನಂತರ ಬೀದಿ ದೀಪ ಸಾಮಗ್ರಿ ಖರೀದಿಗೆ LED ಬಲ್ಬ್, ವೈರು ಇತರ ಸಾಮಗ್ರಿ ಖರೀದಿ ಪ್ರಕೃತಿ ಇಂಟಿಗ್ರೇಟೆಡ್ ಎನರ್ಜಿ ಗ್ರೂಪ್ ತುಮಕೂರು ಅವರಿಗೆ 14,440 ರೂಪಾಯಿ ಖರ್ಚಾಗಿದೆ. ಕೊನೆಯದಾಗಿ ಗ್ರಾಮ ಪಂಚಾಯತ್ ಗ್ರಂಥಾಲಯಕ್ಕೆ ಪೀಠೋಪಕರಣವನ್ನು ಖರೀದಿ ಮಾಡಿದ ಹೊತ್ತು ವಾಸವಿ ಗ್ಲಾಸ್ ಅಂಡ್ ಪ್ಲೈವುಡ್ ಗುಬ್ಬಿ ಇವರಿಗೆ 80,000 ರೂಪಾಯಿ ಪಾಲಿಸಿರುತ್ತದೆ. ಇಷ್ಟು 15 ಹಣಕಾಸು ಚಟುವಟಿಕೆಗಳು ಆಗ್ತಿರೋದು. ಇದರಲ್ಲಿ ಯಾವುದೇ ಆಕ್ಷೇಪಣೆ ಮತ್ತು ವಸೂಲಾತಿ ಪ್ರಕರಣಗಳು 15 ಹಣಕಾಸು ಯೋಜನೆಯಲ್ಲಿ ಕಂಡು ಬಂದಿರುವುದಿಲ್ಲ. ಈಗ ನಂತರ ರಾಜ್ಯ ಹಣಕಾಸು ನಿರ್ಬಂಧಿತ ಯೋಜನೆಯ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿ ಅದರಲ್ಲಿ 2020-21ರಿಂದ 24 ಸಾಲಿನವರೆಗೆ ಅನುಷ್ಠಾನಗೊಂಡ ಕಾಮಗಾರಿಗಳ ವಿವರ. ಮೊದಲಿಗೆ ತಾಲೂಕ್ ಪಂಚಾಯತಿಯಲ್ಲಿ ಅನುಷ್ಠಾನಗೊಂಡಿರ್ತಕ್ಕಂಥ ರಾಜ್ಯ ಹಣಕಾಸು ನಿರ್ಬಂಧಿತ ಯೋಜನೆಯಲ್ಲಿ ಆಗಿರ್ತಕ್ಕಂಥದ್ದು. ಮೊದಲು 2021ರಲ್ಲಿ ವೆಂಕಟಮಪಾಳ್ಯ ಗ್ರಾಮದಲ್ಲಿ ಜಲ್ದಿ ರಸ್ತೆ ಕಾಮಗಾರಿ ಇದು ಖರ್ಚಿನ ಮೊತ್ತ 89,709, ಕಟಾಯಿಸಿದ ತೆರಿಗೆ ಮೊತ್ತ 11,522, ಪಾತ್ರ ಮೊತ್ತ 78,147. ಬಿಲ್ಲೆಪಾಳ್ಯ ಇದು 2020-21 ಬಿಲ್ಲೆಪಾಳ್ಯ ರಸ್ತೆಯಿಂದ ಕುಮಾರ ಮನೆಯವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 1,87,497, ಕಟಾಯಿಸಿದ ತೆರಿಗೆ ಮೊತ್ತ 35,117, ಪಾವತಿ ಮೊತ್ತ 1,52,191. ಸದರಿ ಕಾಮಗಾರಿ ಸ್ಥಳಪರಿಶೀಲನೆ ಮಾಡಲು ನಮಗೆ ಆಗಿಲ್ಲ. ಯಾಕೆಂದ್ರೆ ಅದು ಕಾಮಗಾರಿ ಎಲ್ಲಿ ನಮಗೆ ಉದಾಹರಣೆ ಅದರಿಂದ ಆಕ್ಷೇಪಣೆ ತಾಲೂಕ್ ಪಂಚಾಯತಿ ಸಿಬ್ಬಂದಿ ವರ್ಗದಿಂದ ಆಕ್ಷೇಪಣೆ ಇರ್ತದೆ ಈ ಕಾಮಗಾರಿಯ ಮೊತ್ತವನ್ನು. ಚಿಕ್ಕನಕುಂಟೆ ಗ್ರಾಮದ SC ಕಾಲೋನಿ ನರಸಿಂಹಮೂರ್ತಿ ಮನೆ ಹತ್ರ ಸೇತುವೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 49,940, ಕಟಾಯಿಸಿದ ತೆರಿಗೆ ಮೊತ್ತ 2,809, ಪಾವತಿ ಮೊತ್ತ 47,131. ಚಿಕ್ಕನಕುಂಟೆ ಗ್ರಾಮದ ಪ್ರತಾಪ್ ಮನೆಯಿಂದ SC ಕಾಲೋನಿ ಅಂಗನವಾಡಿವರೆಗೆ ಪೈಪ್ಲೈನ್ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 78,885, ಕಟಾಯಿಸಿದ ತೆರಿಗೆ ಮೊತ್ತ 3,235, ಪಾವತಿ ಮೊತ್ತ 75,650. ಚಿಕ್ಕನಕುಂಟೆ ಗ್ರಾಮದ ರಾಜಣ್ಣನ ಮನೆಯಿಂದ ಉಮೇಶ್ ಮನೆಯವರೆಗೆ ಪೈಪ್ಲೈನ್ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 89,662, ಕಟಾಯಿಸಿದ ತೆರಿಗೆ ಮೊತ್ತ 3,678, ಪಾವತಿ ಮೊತ್ತ 85,984. ಲಕ್ಕಿನಹಳ್ಳಿ ಗ್ರಾಮದ ST ಜನಾಂಗದ ಮಹೇಶ್ ಮನೆಯಿಂದ ಗೋವಿಂದಯ್ಯ ಮನೆಯವರೆಗೆ ಪೈಪ್ಲೈನ್ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 1,72,192, ಕಟಾಯಿಸಿದ ತೆರಿಗೆ ಮೊತ್ತ 7,060, ಪಾವತಿ ಮೊತ್ತ 1,65,132. ಮುಕ್ಕಿನ ಗ್ರಾಮದ SC ಕಾಲೋನಿಯ ಸಿದ್ಲಿಂಗಯ್ಯನ ಮನೆಯಿಂದ ಉಪ್ಪಾರಹಳ್ಳಿಗೆ ಹೋಗುವ ರಸ್ತೆಯಲ್ಲಿ ಜಲ್ಲಿ ರಸ್ತೆ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 69,870, ಕಟಾಯಿಸಿದ ತೆರಿಗೆ ಮೊತ್ತ 17,250, ಪಾವತಿ ಮೊತ್ತ 52,620. ಮುಕ್ಕಿನ ಗ್ರಾಮದ ರಾಜಣ್ಣ ಮನೆಯಿಂದ SC ಕಾಲೋನಿಗೆ ಹೋಗುವ ರಸ್ತೆಗೆ ಜಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 99,124, ಕಟಾಯಿಸಿದ ತೆರಿಗೆ ಮೊತ್ತ 12,065, ಪಾವತಿ ಮೊತ್ತ 87,059. 2021 ಲಕ್ಕೇನಹಳ್ಳಿ ಗ್ರಾಮದ SC ಕಾಲೋನಿಯಲ್ಲಿ ಹಳ್ಳ ಮುಚ್ಚಿ ಭೂ ಅಭಿವೃದ್ಧಿ ಮಾಡತಕ್ಕಂಥದ್ದು. ಈ ಕಾಮಗಾರಿ ಖರ್ಚಿನ ಮೊತ್ತ 73,908, ಕಟಾಯಿಸಿದ ತೆರಿಗೆ ಮೊತ್ತ 4,380, ಪಾವತಿ ಮೊತ್ತ 69,528. ನಂತರ ಲಕ್ಕೇನಹಳ್ಳಿ ಗ್ರಾಮದ ಬಸ್ ಸ್ಟ್ಯಾಂಡ್ ರಸ್ತೆಯಲ್ಲಿ ಐಮಸ್ ಲೈಟ್ ಅಳವಡಿಸುವ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 98,489, ಕಟಾಯಿಸಿದ ತೆರಿಗೆ ಮೊತ್ತ 4,188, ಪಾವತಿ ಮೊತ್ತ 94,101. ಚಿಕ್ಕನಕುಂಟೆ
ಎಸ್ಸಿ ಕಾಲೋನಿಯಲ್ಲಿ ಮಂಜುನಾಥ್ ಮನೆ ಹತ್ರ ಇರುವ ರಸ್ತೆಯಲ್ಲಿ ಐಮಾಸ್ ಕಾಲೋಡಿಸ ಕಾಮಗಾರಿ ಈ ಕಾಮಗಾರಿ ಖರ್ಚು ಮೊತ್ತ 1,15,288, ಕಟಾಸ್ ತೆರಿಗೆ ಮೊತ್ತ 4,877, ಪಾಸ್ಟರ್ ಮೊತ್ತ 1,10,411. ಚಿಕ್ಕ ಇದು ಎಷ್ಟು 20 ಇದೆಲ್ಲ ಇಲ್ಲಿವರೆಗೂ ಇತ್ತು 20 21 ಈಗ 21 22 ವರ್ಷದಲ್ಲಿ ಚಿಕ್ಕನಗುಡ್ಡೆ ಗ್ರಾಮದ ಕೆರೆ ಕೋಡಿಯಲ್ಲಿ ಸೇತುವೆ ನಿರ್ಮಾಣ ಕಾಮಗಾರಿ ಈ ಕಾಮಗಾರಿ ಖರ್ಚು ಮೊತ್ತ 1,93,715, ಕಟಾಸ್ ತೆರಿಗೆ ಮೊತ್ತ 7,913, ಪಾಸ್ಟರ್ ಮೊತ್ತ 1,85,802. ಲಕ್ಕೇನಹಳ್ಳಿ ಗ್ರಾಮದ ಸರ್ಕಾರಿ ಆಸ್ಪತ್ರೆಯಿಂದ ಶಿವರಾಮಯ್ಯ ಮನೆಯವರಿಗೆ ಪೈಪ್ ಲೈನ್ ಕಾಮಗಾರಿ ಈ ಕಾಮಗಾರಿ ಖರ್ಚು ಮೊತ್ತ 1,67,718, ಕಟಾಸ್ ತೆರಿಗೆ ಮೊತ್ತ 3,522, ಪಾಸ್ಟರ್ ಮೊತ್ತ 1,66,196. ಮುದ್ಗೆರೆ ಪಾಳ್ಯದ ಚನ್ನಬಸವನ ಮನೆಯಿಂದ ನರಸಿಂಹಮೂರ್ತಿ ಮನೆಯವರೆಗೆ ಜಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿ ಈ ಕಾಮಗಾರಿ ಖರ್ಚಿನ ಮೊತ್ತ 1,89,675, ಕಟಾಸ್ ತೆರಿಗೆ ಮೊತ್ತ 9,130, ಪಾಸ್ಟರ್ ಮೊತ್ತ 1,80,545. ಬಚ್ಚನಹಳ್ಳಿ ಗ್ರಾಮದ ಎಸ್ಸಿ ಕಾಲೋನಿ ಇಲ್ಲಿ ಹುಚ್ಚಮ್ಮನ ಮನೆಯಿಂದ ರಂಗಸ್ವಾಮಯ್ಯ ಮನೆಯವರೆಗೆ ಪೈಪ್ ಲೈನ್ ಕಾಮಗಾರಿ ಈ ಕಾಮಗಾರಿ ಖರ್ಚಿನ ಮೊತ್ತ 1,48,783, ಕಟಾಸ್ ತೆರಿಗೆ ಮೊತ್ತ 3,125, ಪಾಸ್ಟರ್ ಮೊತ್ತ 1,45,658. ಚಿಕ್ಕನಗುಡ್ಡೆ ಗ್ರಾಮದ ಗೊಲ್ರಟ್ಟಿಯಲ್ಲಿ ಕುಡಿಯುವ ನೀರಿನ ಸಿಸ್ಟರ್ನಿಂದ ಚಿಕ್ಕಬಸವನ ಮನೆಯವರಿಗೆ ಪೈಪ್ ಲೈನ್ ಕಾಮಗಾರಿ ಈ ಕಾಮಗಾರಿ ಖರ್ಚಿನ ಮೊತ್ತ 1,28,494, ಕಟಾಸ್ ತೆರಿಗೆ ಮೊತ್ತ 2,698, ಪಾಸ್ಟರ್ ಮೊತ್ತ 1,25,796. ಲಕ್ಕೇನಹಳ್ಳಿ ಗ್ರಾಮದ ಆನಂದಪ್ಪನ ಮನೆಯಿಂದ ಶಿವಣ್ಣನ ಮಂದಿರಕ್ಕೆ ಪೈಪ್ ಲೈನ್ ಕಾಮಗಾರಿ ಈ ಕಾಮಗಾರಿ ಖರ್ಚಿನ ಮೊತ್ತ 1,92,816, ಕಟಾಸ್ ತೆರಿಗೆ ಮೊತ್ತ 4,061, 4,049, ಪಾಸ್ಟರ್ ಮೊತ್ತ 1,88,767. ಲಕ್ಕೇನಹಳ್ಳಿ ಗ್ರಾಮದ ದಿನಕರ್ ಮನೆಯಿಂದ ಸಿದ್ದರಾಮಯ್ಯ ಮನೆಯವರಿಗೆ ಪೈಪ್ ಲೈನ್ ಕಾಮಗಾರಿ ಈ ಕಾಮಗಾರಿ ಖರ್ಚಿನ ಮೊತ್ತ 1,93,417. ಇದರಲ್ಲಿ ಕಟಾಸ್ ತೆರಿಗೆ ಮೊತ್ತ 4,061, ಪಾಸ್ಟರ್ ಮೊತ್ತ 1,89,356. ಹಾಗೆ ಮುದ್ಗೆರೆ ಗ್ರಾಮದ ನಾಗರಾಜ ಮನೆಯಿಂದ ಉಪ್ಪಾರಪಾಳ್ಯ ಗ್ರಾಮಕ್ಕೆ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿ ಈ ಕಾಮಗಾರಿ ಖರ್ಚಿನ ಮೊತ್ತ 1,42,177, ಕಟಾಸ್ ತೆರಿಗೆ ಮೊತ್ತ 13,786, ಪಾಸ್ಟರ್ ಮೊತ್ತ 1,28,391. ಲಕ್ಕೇನಹಳ್ಳಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸುತ್ತಲೂ ಕಾಂಕ್ರೀಟ್ ಮತ್ತು ಸುಣ್ಣ ಬಣ್ಣ ಕಾಮಗಾರಿ ಈ ಕಾಮಗಾರಿ ಖರ್ಚಿನ ಮೊತ್ತ 1,49,486, ಕಟಾಸ್ ತೆರಿಗೆ ಮೊತ್ತ 3,139, ಪಾಸ್ಟರ್ ಮೊತ್ತ 1,46,345. ಲಕ್ಕೇನಹಳ್ಳಿ ಗ್ರಾಮದ ಎಸ್ಸಿ ಕಾಲೋನಿಯ ಪಕ್ಕದಲ್ಲಿರುವ ಅಂಗನವಾಡಿ ಮೇಲ್ಚಾವಣಿ ದುರಸ್ತಿ ಸುಣ್ಣ ಬಣ್ಣ ಮತ್ತು ನೆಲಕ್ಕೆ ಟೈಲ್ಸ್ ಹಾಕುವ ಕಾಮಗಾರಿ ಈ ಕಾಮಗಾರಿ ಖರ್ಚಿನ ಮೊತ್ತ 1,88,786, ಕಟಾಸ್ ತೆರಿಗೆ ಮೊತ್ತ 3,945, ಪಾಸ್ಟರ್ ಮೊತ್ತ 1,84,786. ಲಕ್ಕೇನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಅಡಿಗೆ ಕೋಣೆ ದುರಸ್ತಿ ಕಾಮಗಾರಿ ಈ ಕಾಮಗಾರಿ ಖರ್ಚಿನ ಮೊತ್ತ 99,338, ಕಟಾಸ್ ತೆರಿಗೆ ಮೊತ್ತ 2,735, ಪಾಸ್ಟರ್ ಮೊತ್ತ 96,603. ಲಕ್ಕೇನಹಳ್ಳಿ ಸರ್ಕಾರಿ ಪ್ರೌಢಶಾಲೆಗೆ ಗೇಟ್ ಮತ್ತು ವಿದ್ಯುದೀಕರಣ ಕಾಮಗಾರಿ ಇದಕ್ಕೆ 1,79,900 ರೂಪಾಯಿ ಖರ್ಚಾಗಿದೆ. ಕಟಾಸ್ ತೆರಿಗೆ ಮೊತ್ತ 4,322, ಪಾಸ್ಟರ್ ಮೊತ್ತ 1,75,578. ಲಕ್ಕೇನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಮೇಲ್ಚಾವಣಿ ಫ್ಲೋರಿಂಗ್ ಸುಣ್ಣ ಬಣ್ಣ ದುರಸ್ತಿ ಕಾಮಗಾರಿ ಈ ಕಾಮಗಾರಿ ಖರ್ಚಿನ ಮೊತ್ತ 1,79,445, ಕಟಾಸ್ ತೆರಿಗೆ ಮೊತ್ತ 4,371, ಪಾಸ್ಟರ್ ಮೊತ್ತ 1,75,074. ಇವು ಈಗ 22-23. ಲಕ್ಕೇನಹಳ್ಳಿ ಗ್ರಾಮದ ರಸ್ತೆಯಿಂದ ಗಿರೀಶ್ ಮನೆಯವರಿಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಈ ಕಾಮಗಾರಿ ಖರ್ಚಿನ ಮೊತ್ತ 1,69,671, ಕಟಾಸ್ ತೆರಿಗೆ ಮೊತ್ತ 7,904, ಪಾಸ್ಟರ್ ಮೊತ್ತ 1,61,727. ಮುದ್ಗೆರೆ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ಅಂಗನವಾಡಿ ಕಟ್ಟಡ ಮೇಲ್ಚಾವಣಿ ದುರಸ್ತಿ ಮತ್ತು ಶೀಟ್ ಅಳವಡಿಕೆ ಕಾಮಗಾರಿ ಈ ಕಾಮಗಾರಿ ಖರ್ಚಿನ ಮೊತ್ತ 1,79,687, ಕಟಾಸ್ ತೆರಿಗೆ ಮೊತ್ತ 4,178, ಪಾಸ್ಟರ್ ಮೊತ್ತ 1,70,409. ಚಿಕ್ಕನಗುಡ್ಡೆ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ಇರುವ ಅಂಗನವಾಡಿ ಕಟ್ಟಡ ಮೇಲ್ಚಾವಣಿ ದುರಸ್ತಿ ಮತ್ತು ಶೀಟ್ ಅಳವಡಿಕೆ ಕಾಮಗಾರಿ ಈ ಕಾಮಗಾರಿ ಖರ್ಚಿನ ಮೊತ್ತ 1,79,685, ಕಟಾಸ್ ತೆರಿಗೆ ಮೊತ್ತ 4,302, ಪಾಸ್ಟರ್ ಮೊತ್ತ 1,75,308. ಚಿಕ್ಕನಗುಡ್ಡೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಇಲ್ಲಿ ಕಿರಿಯ ಅಲ್ಲಿ ಪಾಠಶಾಲೆ ಮುಂಭಾಗ ಕಾಂಕ್ರೀಟ್ ಮತ್ತು ನೆಲಾಸ ಕಾಮಗಾರಿ ಈ ಕಾಮಗಾರಿ ಖರ್ಚಿನ ಮೊತ್ತ 1,79,801, ಕಟಾಸ್ ತೆರಿಗೆ ಮೊತ್ತ 5,314, ಪಾಸ್ಟರ್ ಮೊತ್ತ 1,74,387. ಲಕ್ಕೇನಹಳ್ಳಿ ಗ್ರಾಮದ ಆರೋಗ್ಯ ಕೇಂದ್ರ ಕಟ್ಟಡ ದುರಸ್ತಿ ಕಾಮಗಾರಿ ಈ ಕಾಮಗಾರಿ ಖರ್ಚಿನ ಮೊತ್ತ 1,79,551, ಕಟಾಸ್ ತೆರಿಗೆ ಮೊತ್ತ 4,439, ಪಾಸ್ಟರ್ ಮೊತ್ತ 1,75,112. ಕೊನೆಯದಾಗಿ
ಇದು 23-24 ಸರಿದು ಬಿಳಿಕಲ್ಪಾಳ್ಯದ ಅಂಗನವಾಡಿ ಕೇಂದ್ರದ ನೆಲಕ್ಕೆ ಟೈಲ್ಸ್ ಮತ್ತು ಸುಣ್ಣ ಬಣ್ಣ ಹಾಗೂ ವಾಟರ್ ಪ್ಯೂರಿಫೈಡ್ ಅಳವಡಿಸಿದ ಕಾಮಗಾರಿ. ಈ ಕಾಮಗಾರಿ ವೆಚ್ಚ ಮೊತ್ತ 1,99,227. ಕಡಾಸ್ಥರಿಗೆ ಮೊತ್ತ 4,183. ಪಾಸ್ಟರ್ ಮೊತ್ತ 1,95,044. ನಂತರ ಜಿಲ್ಲಾ ಪಂಚಾಯತಿ ಇದರಲ್ಲಿ ಅನುದಾನದಲ್ಲಿ ರಾಜ್ಯ ಹಣಕಾಸು ಅನುದಾನದಲ್ಲಿ ಅನುಷ್ಠಾನಗೊಳಿಸಿದ ಕಾಮಗಾರಿಗಳು 9 ಕಾಮಗಾರಿಗಳಿದೆ. ಇದು 30 ಕಾಮಗಾರಿಗಳು ತಾಲೂಕು ಪಂಚಾಯತಿ ಇದರಲ್ಲಿ ತೆಗೆದು. ಮೊದಲಿಗೆ 2021 MH ಪಟ್ಟಣ ಗ್ರಾಮದ ಬಸ್ ಸ್ಟ್ಯಾಂಡ್ ಹತ್ರ ಐಮಸ್ ಲೈಟ್ ಅಳವಡಿಸಿದ ಕಾಮಗಾರಿ. ಈ ಕಾಮಗಾರಿ ವೆಚ್ಚ ಮೊತ್ತ 1,14,326. ಕಡಾಸ್ಥರಿಗೆ ಮೊತ್ತ 5,097. ಪಾವತಿಸಿದ ಮೊತ್ತ 1,11,229. ಜೆಡ್ಪಿ ಜಿಲ್ಲಾ ಪಂಚಾಯತ್ ಇದರಲ್ಲಿ ಜೆಡ್ಪಿ ಮೆಂಬರ್ ಇದೆಲ್ಲ ಒಂಥರ ಫಸ್ಟ್ ಟಿಪಿದು ಇದು ಜೆಡ್ಪಿ ಡಾಕ್ಯುಮೆಂಟೇಶನ್ ಎಲ್ಲ ಹೇಳಿದೆ ಫಸ್ಟ್ ಅಲ್ಲಿ ಹೇಳಿದೆ. ಇಲ್ಲಿವರೆಗೆ ಹೇಳಿತ್ತು ಗ್ರಾಮ ಪಂಚಾಯತ್ ಅಲ್ಲ ತಾಲೂಕ್ ಪಂಚಾಯತಿ ಅನ್ನೋದನ್ನ ನಿರ್ಧರಿತ 2021 24 5 ವರ್ಷಗಳು ಏನಿತ್ತು ಡಾಕ್ಯುಮೆಂಟೇಶನ್ ಅಲ್ಲಿ ಮಾಡಿದೀವಿ. ಬೇರೆ ಇದು ಈಗ ಗೊತ್ತಾರ ಜಿಲ್ಲಾ ಪಂಚಾಯತ್ ಇದು ತುಳಸಿಕಟ್ಟೆ ಗ್ರಾಮದ ಕೇಂದ್ರೀಯ ಪ್ರಾಥಮಿಕ ಪಾಠಶಾಲೆ ಸಮುದಾಯ ಪಾಠಶಾಲೆ ಮುಂಭಾಗದಿಂದ ಸಮುದಾಯ ಭವನದವರೆಗೆ ಪೈಪ್ಲೈನ್ ಕಾಮಗಾರಿ. ಈ ಕಾಮಗಾರಿ ಮೊತ್ತ 19,477 ರೂಪಾಯಿ. ಕಡಾಸ್ಥರಿಗೆ ಮೊತ್ತ 460. ಪಾಸ್ಟರ್ ಮೊತ್ತ 19,17. ಸೇರುಗಂಪಳ್ಳಿ ಗ್ರಾಮಕ್ಕೆ ಹೋಗುವ ಮುಖ್ಯ ರಸ್ತೆಯಿಂದ ಸರ್ಕಾರಿ ಕಿರಿಯ ಪ್ರಥಮ ಪಾಠಶಾಲೆಗೆ ಪೈಪ್ಲೈನ್ ಕಾಮಗಾರಿ 19,477 ರೂಪಾಯಿ ಖರ್ಚಾಗಿದೆ. 460 ರೂಪಾಯಿ ತೆರಿಗೆ ಕಡಿಸಿ 19,17 ರೂಪಾಯಿ ಪಾವತಿಸಲಾಗಿದೆ. ಸೇರುಗಂಪಳ್ಳಿ ಗ್ರಾಮಕ್ಕೆ ಹೋಗುವ ಮುಖ್ಯ ರಸ್ತೆಯಿಂದ ಇದು ಮುಂದುವರೆದ ಭಾಗ ಕಿರಿಯ ಪ್ರಥಮ ಪಾಠಶಾಲೆ ಪೈಪ್ಲೈನ್ ಕಾಮಗಾರಿ. ಇದಕ್ಕೆ 19,477 ರೂಪಾಯಿ ಖರ್ಚಾಗಿದೆ. 460 ರೂಪಾಯಿ ತೆರಿಗೆ ಕಡಿಸಿ 19,17. ಸದರಿ ಕಾಮಗಾರಿಯ ಕರ್ತವ್ಯ ಪರಿಶೀಲನೆ ಸಮಯದಲ್ಲಿ ಅಂದಾಜು ಪತ್ರಿಕೆ ಇರುವುದಿಲ್ಲ, ಫೋಟೋ ಇರುವುದಿಲ್ಲ, ತಾಂತ್ರಿಕ ಮುಂಜಾಗ್ರತೆ ಇರುವುದಿಲ್ಲ, ಆಡಳಿತ ಮುಂಜಾಗ್ರತೆ ಇರುವುದಿಲ್ಲ. ಸದರಿ ಕಾಮಗಾರಿ ಖರ್ಚಿನ ಮೊತ್ತ ಏನು 19,17 ರೂಪಾಯಿನ ಸಂಬಂಧಪಟ್ಟ ಜಿಲ್ಲಾ ಪಂಚಾಯತಿಯ ಸಿಬ್ಬಂದಿ ವರ್ಗದವರಿಗೆ ಇದಕ್ಕೆ ನಾನು ಆಕ್ಷೇಪಣೆ ಇರ್ತದೆ ಇಲಾಖಾಧಿಕಾರಿಯವರಿಗೆ. ದೊಡ್ಡೇಟಗುಡ್ಡೆ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ. ಇದಕ್ಕೆ 24,060 ರೂಪಾಯಿ ಖರ್ಚಾಗಿದೆ. 700 ರೂಪಾಯಿ ತೆರಿಗೆ ಕಡಿಸಿ 23,352 ರೂಪಾಯಿ ಹಣ ಪಾವತಿಸಲಾಗಿದೆ. ಚಿಟ್ಟೇಟಗುಡ್ಡೆ ಗ್ರಾಮದ ಅಂಗನವಾಡಿ ಕಟ್ಟಡದ ಮುಂದುವರಿದ ಕಾಮಗಾರಿ. ಈ ಕಾಮಗಾರಿ ವೆಚ್ಚ ಮೊತ್ತ 99,893. ಕಡಾಸ್ಥರಿಗೆ ಮೊತ್ತ 5,912. ಪಾಸ್ಟರ್ ಮೊತ್ತ 90,981. ಕರಿಶೆಟ್ಟಿ ಗ್ರಾಮದ ಅಂಗನವಾಡಿ ಕೇಂದ್ರದ ಮೇಲ್ಚಾವಣಿ ಶೀಟ್ ಅಳವಡಿಸುವುದು ಮತ್ತು ಸುಣ್ಣ ಬಣ್ಣ ಕಾಮಗಾರಿ. ಈ ಕಾಮಗಾರಿ 2,98,843. ಕಟಾಸ್ಥರಿಗೆ ಮೊತ್ತ 14,778. ಪಾಸ್ಟರ್ ಮೊತ್ತ 2,84,085. ಸದರಿ ಕಾಮಗಾರಿ ಕರ್ತವ್ಯ ಪರಿಶೀಲನೆ ಸಮಯದಲ್ಲಿ ಗುತ್ತಿಗೆದಾರ ಕರಾರು ಪತ್ರ ಇರುವುದಿಲ್ಲ, ಒಂದು ಸಾಮಾಜಿಕ ಆಚರಣೆ ಕೂಡ ಆಕ್ಷೇಪಣೆ ನಾನು ಈಗ ಜಿಲ್ಲಾ ಪಂಚಾಯತಿಯ ಮತ್ತು ಎಡವಲಿ ಪಿಆರ್ಡಿ ಇಲಾಖೆಯವರಿಗೆ ನಾನು ಆಕ್ಷೇಪಣೆ ಮಾಡಿಸ್ತಾ ಇದ್ದೀನಿ. ದೊಡ್ಡೇಟಗುಡ್ಡೆ ಕೆರೆ ಕೋಡಿಗೆ ರಕ್ಷಣಾ ಗೋಡೆ ನಿರ್ಮಾಣ ಹಾಗೂ ಪಿಚ್ಚಿಂಗ್ ಮಾಡುವ ಕಾಮಗಾರಿ. ಈ ಕಾಮಗಾರಿ ವೆಚ್ಚ ಮೊತ್ತ 3,40,903 ರೂಪಾಯಿ. ಕಡಾಸ್ಥರಿಗೆ ಮೊತ್ತ 29,395. ಪಾಸ್ಟರ್ ಮೊತ್ತ 3,25,508. ಸದರಿ ಕಾಮಗಾರಿ ಕರ್ತವ್ಯದಲ್ಲಿ ಕೊಟೇಶನ್ ಇರುವುದಿಲ್ಲ, ಆದರೆ ಸದರಿ ಕಾಮಗಾರಿ ಖರ್ಚು ಮೊತ್ತವನ್ನು ಆಕ್ಷೇಪಣೆ ಇರ್ತದೆ. ಕೊನೆಯದಾಗಿ ಚೌಕನಲ್ಲಿ ಅಂಗನವಾಡಿ ಕೇಂದ್ರಕ್ಕೆ ನೆಲಕ್ಕೆ ಟೈಲ್ಸ್ ಹಾಕುವುದು, ಕಿಟಕಿ ಬಾಗಿಲು ದುರಸ್ತಿ ಕಾಮಗಾರಿ. ಈ ಕಾಮಗಾರಿ ವೆಚ್ಚ ಮೊತ್ತ 1,99,353. ಕಡಾಸ್ಥರಿಗೆ ಮೊತ್ತ 8,042. ಪಾಸ್ಟರ್ ಮೊತ್ತ 1,90,711 ರೂಪಾಯಿ. ಇಷ್ಟು ಇದು ಜಿಲ್ಲಾ ಪಂಚಾಯತಿ ಇದರಲ್ಲಿ ರಾಜ್ಯ ಹಣಕಾಸು ಅಧಿರ್ಭರಿತ ಯೋಜನೆಯ 2020-21ರಿಂದ 24 ಒಟ್ಟು 5 ವರ್ಷಗಳ ಅವಧಿಯಲ್ಲಿ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಳಿಸಿದ ಈಗ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಅನುಷ್ಠಾನಗೊಳ್ತಕ್ಕಂಥ ಕಾಮಗಾರಿಗಳು ವರದಿ ಮಾಡಿಸ್ತೇನೆ. ಮೊದಲಿಗೆ ಈಗ ನಿಮ್ಮ MH ಪಟ್ಟಣ ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು 158 ಕಾಮಗಾರಿಗಳು ಅನುಷ್ಠಾನಗೊಂಡಿದೆ. 158 ಕಾಮಗಾರಿಗಳಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಕರ್ತವ್ಯ ನೋಡಿ ಇವರೇ ಹಣ ಪಾವತಿ ಮಾಡತಕ್ಕಂಥದ್ದು 150. ತೋಟಗಾರಿಕೆ ಇಲಾಖೆ ವತಿಯಿಂದ 8 ಕಾಮಗಾರಿ ಅನುಷ್ಠಾನಗೊಂಡಿದೆ. ಇದರಲ್ಲಿ ಶಾಲಾ ಕಾಂಪೌಂಡ್ 4, ಅರಣ್ಯ ಸಸಿ ನೆಟ್ಟದ್ದು ಶಾಲಾ ಆವರಣ ಮತ್ತು ಘನತ್ಯಾಜ್ಯ ಅರಣ್ಯ ಸಸಿ 3 ಕಾಮಗಾರಿ, ಅರ್ಧ 4, ಸಿಸಿ ಚರಂಡಿ 7, ಜಲ್ಲಿ ರಸ್ತೆ 1, ಶಾಲಾ ಶೌಚಾಲಯ 1, ದನದ ಕೊಟ್ಟಿಗೆ 1, ಬದು ನಿರ್ಮಾಣ 87,
ಬಾಳೆ 1, ತೆಂಗು 3, ಪಪ್ಪಾಯಿ 1, ವಸತಿ 30, ಒಟ್ಟು 150 ಕಾಮಗಾರಿ ಅನುಷ್ಠಾನಗೊಂಡಿದ್ದು. ಇದರಲ್ಲಿ ವೈಯಕ್ತಿಕ ಕಾಮಗಾರಿ 130, ಸಮುದಾಯ 20 ಕಾಮಗಾರಿಗಳು ಅನುಷ್ಠಾನಗೊಂಡಿದೆ. ಈ ಕಾಮಗಾರಿ ಖರ್ಚಿನ ಕೂಲಿ ಮೊತ್ತ 32,33,485 ರೂಪಾಯಿ ಕೂಲಿ ಮೊತ್ತಕ್ಕೆ, ಸಾಮಗ್ರಿ ಮೊತ್ತ 41,84,720 ರೂಪಾಯಿ ಸಾಮಗ್ರಿ ಮೊತ್ತ, ಕೂಲಿ ಇವತ್ತು ಅಲ್ಲಲ್ಲ ಟೋಟಲ್ ಒಟ್ಟಾರೆ ಖರ್ಚಿನ ಮೊತ್ತ 74,18,190 ರೂಪಾಯಿ. ಸೂಚನೆಯ ಮಾನವ ದಿನ 965 ರೂಪಾಯಿ. ಈಗ ತೋಟಗಾರಿಕೆ ಇಲಾಖೆಯವರೇ ಕರ್ತವ್ಯ ಅವರೇ ಹಣ ಪಾವತಿ ಮಾಡುವುದು. ಬಾಳೆ ಅಭಿವೃದ್ಧಿ ಕಾಮಗಾರಿ 4, ತೆಂಗು 4, ಒಟ್ಟು 8 ಕಾಮಗಾರಿಗೆ 5,29,433 ರೂಪಾಯಿ ಕೂಲಿ ಖರ್ಚಾಗಿದೆ. ಒಟ್ಟಾರೆ ಗ್ರಾಮ ಪಂಚಾಯತಿ ತೋಟಗಾರಿಕೆ ಇಲಾಖೆ ಒಟ್ಟು ಖರ್ಚಿನ ಮೊತ್ತ 37,62,918 ರೂಪಾಯಿ ಕೂಲಿ ಮೊತ್ತಕ್ಕೆ, 41,84,720 ಸಾಮಗ್ರಿ ಮೊತ್ತಕ್ಕೆ, ಕೂಲಿ ಮತ್ತು ಸಾಮಗ್ರಿ 79,47,628 ರೂಪಾಯಿ ಖರ್ಚಾಗಿದೆ. ಸೂಚನೆಯ ಮಾನವ ದಿನ 10,782 ಮಾನವ ದಿನ ಸೂಚನೆಯಾಗಿದೆ. ಈಗ ಅನುಷ್ಠಾನ ಕಾಮಗಾರಿ ವಿವರ. ಬಿಳಿಕಲ್ಪಾಳ್ಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಆಟದ ಮೈದಾನ ಅಭಿವೃದ್ಧಿ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 10,890 ಕೂಲಿ ಮೊತ್ತಕ್ಕೆ. ಚೌಕನಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಆಟದ ಮೈದಾನ ಅಭಿವೃದ್ಧಿ ಕಾಮಗಾರಿ ಕೂಲಿ ಮೊತ್ತಕ್ಕೆ 349 ರೂಪಾಯಿ. ಚಿಟ್ಟಕೋಟೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣಕ್ಕೆ ರಕ್ಷಣಾ ಗೋಡೆಗೆ 349 ರೂಪಾಯಿ ಖರ್ಚಾಗಿದೆ. ಚಿಟ್ಟಕೋಟೆ ಗೊಲ್ಲರಟ್ಟಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣಕ್ಕೆ ರಕ್ಷಣಾ ಗೋಡೆ ನಿರ್ಮಾಣ 349 ರೂಪಾಯಿ. ಲಕ್ಕೇನಹಳ್ಳಿ ಗ್ರಾಮದ GHPS ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ 4,886 ರೂಪಾಯಿ ಕೂಲಿ, 5,53,736 ಸಾಮಗ್ರಿ ಖರ್ಚಾಗಿದೆ. ಒಟ್ಟು 5,58,620 ರೂಪಾಯಿ ಖರ್ಚಾಗಿದೆ. ಎಮ್ಮೆಪಟ್ಟ ಗ್ರಾಮದ GHPS ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ 66,459 ಕೂಲಿ, 2,50,790 ಸಾಮಗ್ರಿ, ಒಟ್ಟು 3,17,449 ರೂಪಾಯಿ ಖರ್ಚಾಗಿದೆ. ಲಕ್ಕೇನಹಳ್ಳಿ ಗ್ರಾಮದ GHPS ಶಾಲೆಗೆ ಸಿಂಥೆಟಿಕ್ ಆಟದ ಮೈದಾನ ಅಭಿವೃದ್ಧಿ ಕಾಮಗಾರಿ 26,870 ರೂಪಾಯಿ ಖರ್ಚಾಗಿದೆ. ಸ್ಕೂಲಿಗೆ ಸಾಮಗ್ರಿ ಬಂದು 4,52,874, ಒಟ್ಟು 4,79,740 ರೂಪಾಯಿ ಖರ್ಚಾಗಿದೆ. ಲಕ್ಕಿನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಸಿಂಥೆಟಿಕ್ ಆಟದ ಮೈದಾನ ಅಭಿವೃದ್ಧಿ ಕಾಮಗಾರಿ ಇದಕ್ಕೆ 30,016 ರೂಪಾಯಿ ಕೂಲಿ, 4,50,086 ಸಾಮಗ್ರಿ, ಒಟ್ಟು 4,80,100 ರೂಪಾಯಿ ಒಟ್ಟು ಖರ್ಚಾಗಿದೆ. ತುಳಸಿಕಟ್ಟೆ ಶಾಲೆ ಆವರಣದಲ್ಲಿ ಅರಣ್ಯೀಕರಣ ಅಭಿವೃದ್ಧಿ ಮಾಡ್ತಾ ಸ್ವಚ್ಛ 71,540 ರೂಪಾಯಿ ಖರ್ಚಾಗಿದೆ ಕೂಲಿ ಮೊತ್ತಕ್ಕೆ. ಬಿಳಿಕಲ್ಪಾಳ್ಯ ಶಾಲಾ ಆವರಣದಲ್ಲಿ ಅರಣ್ಯೀಕರಣ 12,546 ರೂಪಾಯಿ ಕೂಲಿ ಖರ್ಚಾಗಿದೆ. ಕೃಷಿ ಗಣಪತಿ ವಿಲೇವಾರಿ ಘಟಕದ ಬಳಿ ಅರಣ್ಯೀಕರಣ ಕಾಮಗಾರಿ 10,658 ರೂಪಾಯಿ ಕೂಲಿ ಖರ್ಚಾಗಿದೆ. ಕೃಷಿ ಗ್ರಾಮದ ಉಮೇಶ್ ಬಿನ್ ಅಜ್ಜಣ್ಣನವರ ಮನೆಯಿಂದ ಮಂಜುನಾಥ್ ಬಿನ್ ಮಹಲಿಂಗನ ಮನೆಗೆ ಚರಂಡಿ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ ಕೂಲಿ ಮೊತ್ತಕ್ಕೆ 2,440, ಸಾಮಗ್ರಿಗೆ 3,70,490, ಒಟ್ಟು 3,78,930 ರೂಪಾಯಿ ಖರ್ಚಾಗಿದೆ. ಕೃಷಿ ಗ್ರಾಮದ ಕೃಷ್ಣಪ್ಪ ಬಿನ್ ಅಜ್ಜಣ್ಣನವರ ಮನೆಯಿಂದ ಬಸವರಾಜ್ ಬಿನ್ ಅಜ್ಜಣ್ಣನವರ ಮನೆಯವರೆಗೆ ಚರಂಡಿ ನಿರ್ಮಾಣ ಕಾಮಗಾರಿ ಅಂದ್ರೆ ಸಿಸಿ ಡ್ರೈನ್ ಇದಕ್ಕೆ 1,047 ಕೂಲಿ, 4,40,638 ಸಾಮಗ್ರಿ, ಒಟ್ಟು 4,40,680 ರೂಪಾಯಿ. ಕೃಷಿ ಗ್ರಾಮದ ಶಿವಲಿಂಗಯ್ಯ ಬಿನ್ ಚಿಕ್ಕಣ್ಣನವರ ಮನೆಯಿಂದ ರವೀಶ್ ಬಿನ್ ಮಲ್ಲಚನ್ನಯ್ಯನವರ ಮನೆಯವರಿಗೆ ಚರಂಡಿ ನಿರ್ಮಾಣ ಕಾಮಗಾರಿ 3,141 ರೂಪಾಯಿ ಕೂಲಿ ಮೊತ್ತಕ್ಕೆ, 4,30,991 ಸಾಮಗ್ರಿ ಮೊತ್ತಕ್ಕೆ, ಒಟ್ಟು 4,38,132 ರೂಪಾಯಿ. ಕೃಷಿ ಗ್ರಾಮದ ಸದಾಶಿವಯ್ಯ ಬಿನ್ ಸಣ್ಣಪ್ಪ ಮನೆಯಿಂದ ಕುಮಾರ್ ಬಿನ್ ಅಜಯ ಮನೆಯವರಿಗೆ ಚರಂಡಿ ನಿರ್ಮಾಣ ಕಾಮಗಾರಿ 3,141 ರೂಪಾಯಿ ಸಾಮಗ್ರಿಗೆ ಕೂಲಿಗೆ, 4,49,805 ರೂಪಾಯಿ ಸಾಮಗ್ರಿಗೆ, ಒಟ್ಟು 4,52,940 ರೂಪಾಯಿ ಖರ್ಚಾಗಿದೆ. ಕೃಷಿ ಗ್ರಾಮದ ಗಂಗಾಧರ್ ಬಿನ್ ನಿಂಗಣ್ಣನ ಮನೆಯಿಂದ ಪಾರ್ವತಮ್ಮ ಮುಂಡಿಗರಿನ ಮನೆಯವರಿಗೆ ಚರಂಡಿ ನಿರ್ಮಾಣ ಕಾಮಗಾರಿ ಖರ್ಚಿನ ಕೂಲಿ ಮೊತ್ತ 3,141, ಸಾಮಗ್ರಿ ಮೊತ್ತ 3,08,822, ಒಟ್ಟು 3,04,940 ರೂಪಾಯಿ ಬಳಸಲಾಗಿದೆ. ಕೃಷಿ ಗ್ರಾಮದ ಮಣ್ಣಮ್ಮ ದೇವಸ್ಥಾನದಿಂದ ಗೌರಮ್ಮ ಮತ್ಸ್ಯಗೌಡ ಮನೆಯವರಿಗೆ ಚರಂಡಿ ನಿರ್ಮಾಣ ಕಾಮಗಾರಿ 3,140 ರೂಪಾಯಿ ಕೂಲಿ ಖರ್ಚಾಗಿದೆ. ಕೃಷಿ ಗ್ರಾಮದ ಮಣ್ಣಮ್ಮ ದೇವಸ್ಥಾನದ ಹತ್ತಿರದಿಂದ ಗಂಗಮ್ಮ ನಾರಾಯಣಪ್ಪ ಮನೆಯವರಿಗೆ ಚರಂಡಿ ನಿರ್ಮಾಣ 1,042 ರೂಪಾಯಿ ಕೂಲಿ ಖರ್ಚಾಗಿದೆ. ಎಮ್ಮೆಪಟ್ಟ ಸುಮಾ ಮಂಜುನಾಥ್ ವಸತಿ ನಿರ್ಮಾಣ 12,205, ಚೌಕನಹಳ್ಳಿ ರಾಧಮ್ಮ ದಯಾನಂದ ವಸತಿ ನಿರ್ಮಾಣ 9,772, ಕೃಷಿ ಪ್ರೀತಿ ಗಂಗಣ್ಣನವರ ವಸತಿ ನಿರ್ಮಾಣ 4,886, ಸೇರಗುರಪಾಳ್ಯ ನಂಜಮ್ಮ ಗೋವಿಂದರಾಜ್ ಅವರ ವಸತಿ ನಿರ್ಮಾಣ 7,329, ಬಿಳಿಕಲ್ಪಾಳ್ಯ ಗ್ರಾಮದ ಅನಿತಾ ಹನುಮಂತರವರ ವಸತಿ ನಿರ್ಮಾಣ 4,886, ಚಿಟ್ಟೇನಕೋಟೆ ಗೊಲ್ಲರಟ್ಟಿ ಗ್ರಾಮದ ಶಾಂತಮ್ಮ ರೇವಣಸೀತಾಪುರ ವಸತಿ ನಿರ್ಮಾಣ 4,886, ಚಿಟ್ಟೇನಕೋಟೆ ಗೊಲ್ಲರಟ್ಟಿ ಲಕ್ಷ್ಮೀ ದೊಡ್ಡಯ್ಯನವರ ವಸತಿ ನಿರ್ಮಾಣ 14,658,
ನಾಗರತ್ನ ನಾಗರಾಜ್ ಅವರ ವಸತಿ ನಿರ್ಮಾಣ 5584. ಲಕ್ಕೇನಹಳ್ಳಿ ಗ್ರಾಮದ ನೇತ್ರಾವತಿ ಶಿವರಾಮ್ ಅವರ ವಸತಿ ನಿರ್ಮಾಣ 7329 ಕೂಲಿ. ಪುತ್ತಳ್ಳಿ ಗ್ರಾಮದ ಶಿವಮ್ಮ ಶ್ರೀನಿವಾಸ ವಸತಿ ನಿರ್ಮಾಣ 24,430 ಕೂಲಿ. ಕೃಷಿಟೆಡ್ಡಿ ಸಾವಿತ್ರಮ್ಮ ಮಹಾಲಿಂಗಯ್ಯ ವಸತಿ ನಿರ್ಮಾಣ 4,886 ಕೂಲಿ. ಎಂಎಚ್ ಪಟ್ಟ ಗ್ರಾಮದ ಜಾನಕಮ್ಮ ಭೋಜರಾಜ್ ಅವರ ವಸತಿ ನಿರ್ಮಾಣ 30,343 ಕೂಲಿ. ಬೈಚನಹಳ್ಳಿ ಗ್ರಾಮದ ಕೆಂಪಮ್ಮ ನರಸಿಂಹಮೂರ್ತಿ ವಸತಿ ನಿರ್ಮಾಣ 29,316 ಕೂಲಿ. ಬೈಚನಹಳ್ಳಿ ಗ್ರಾಮದ ನಾಗರತ್ನ ದೇವರಾಜ್ ಅವರ ವಸತಿ ನಿರ್ಮಾಣ 29,316 ಕೂಲಿ. ಕೃಷ್ಣಹಳ್ಳಿ ಗ್ರಾಮದ ನಾಗರತ್ನ ಶಿವಕುಮಾರ್ ಅವರ ವಸತಿ ನಿರ್ಮಾಣ 29,316 ಕೂಲಿ. ಚೌಕನಹಳ್ಳಿ ಗ್ರಾಮದ ಭಾಗ್ಯಮ್ಮ ಲೋಕೇಶ್ ಅವರ ವಸತಿ ನಿರ್ಮಾಣ 30,014 ಕೂಲಿ. ಚೌಕನಹಳ್ಳಿ ಗ್ರಾಮದ ತಿಮ್ಮವ್ವ ನರಸಿಂಹಯ್ಯನವರ ವಸತಿ ನಿರ್ಮಾಣ 29,316 ಕೂಲಿ. ಚೌಕನಹಳ್ಳಿ ಗ್ರಾಮದ ಕೆಂಪಮ್ಮ ನರಸಿಂಹಮೂರ್ತಿ ವಸತಿ ನಿರ್ಮಾಣ 29,316 ಕೂಲಿ. ರಂಗನಾಥಪುರ ಸಿದ್ದಗಂಗಮ್ಮ ಶಶಿಧರ ವಸತಿ ನಿರ್ಮಾಣ 29,316 ಕೂಲಿ. ರಂಗನಾಥಪುರ ಚಿಕ್ಕಮ್ಮ ಚಿಕ್ಕಣ್ಣ ವಸತಿ ನಿರ್ಮಾಣ 30,313 ಕೂಲಿ. ಚಿಕ್ಕನಗುಂಟೆ ಗೊಲ್ಲರಟ್ಟಿ ಗ್ರಾಮದ ರತ್ನಮಕಂ ಅಣ್ಣಯ್ಯಪ್ಪನವರ ವಸತಿ 14,458 ಕೂಲಿ. ಬಿಳಿಕಲ್ಪಳ್ಳಿ ಗ್ರಾಮದ ವರಲಕ್ಷ್ಮಿ ಪರಶುರಾಮಯ್ಯನವರ ವಸತಿ ನಿರ್ಮಾಣ 29,316 ಕೂಲಿ. ಬಿಳಿಕಲ್ಪಳ್ಳಿ ಗ್ರಾಮದ ಕೆಂಪರಾಜಮಕಂ ರಮೇಶ್ ಅವರ ವಸತಿ ನಿರ್ಮಾಣ 29,316 ಕೂಲಿ. ಸರಗರಪಳ್ಳಿ ಗ್ರಾಮದ ಪದ್ಮಾಕಂ ಬಸವರಾಜ ವಸತಿ ನಿರ್ಮಾಣ 29,316 ಕೂಲಿ. ರಾಯವಾಡ ಗ್ರಾಮದ ಸಾಕಮ್ಮ ತೋಟೆಯ ವಸತಿ 30,313. ಎಮ್ಮೆಟ್ಪಡ ಗ್ರಾಮದ ನರಸಿಂಹಯ್ಯ ಬಿ ಲಕ್ಷ್ಮೀನವರ ಜಾಗದಲ್ಲಿ ದನ ಉದಿಬದು 40,447 ಕೂಲಿ. ತುಳಸಿಕಟ್ಟೆ ಗ್ರಾಮದ ಸಂತೋಷ್ ಬಿ ಪ್ರಭಾಣವರ ಜಾಗದಲ್ಲಿ ಉದಿಬದು 29,316 ಕೂಲಿ. ಬೈಚನಹಳ್ಳಿ ಗ್ರಾಮದ ಲಕ್ಷ್ಮಮ್ಮ ಕೋಮ್ಲೆ ದಾಸಮಂತರ ಜಾಗದಲ್ಲಿ ಉದಿಬದು 29,316 ಕೂಲಿ. ಚೌಕನಹಳ್ಳಿ ಬಸವರಾಜ ಶಿವರಾಯರವರ ಜಾಗದಲ್ಲಿ ದನದ ಉದಿಬದು 31,790 ಕೂಲಿ. ಚೌಕನಹಳ್ಳಿ ಶಾಂತಯ್ಯ ಪಿನ್ ಮರಿಯಣ್ಣವರ ಜಾಗದಲ್ಲಿ ಬದು ನಿರ್ಮಾಣ 19,504 ಕೂಲಿ. ಬೈಚನಹಳ್ಳಿ ಗ್ರಾಮದ ಬಸವರಾಜ ನರಸಿಂಹಯ್ಯನವರ ಬದು ನಿರ್ಮಾಣ 20,940. ಮುದುಗೆರೆ ಗ್ರಾಮದ ಲಕ್ಕಮ್ಮ ನರಸಿಂಹಯ್ಯನವರ ವಸತಿ ನಿರ್ಮಾಣ 24,430. ಬೈಚನಹಳ್ಳಿ ಗ್ರಾಮದ ವಿಜಯಮಕಂ ಚಂದ್ರಪ್ಪನವರ ಜಾಗದಲ್ಲಿ ಬದು ನಿರ್ಮಾಣ 19,540. ರಾಯವಾಡ ಗ್ರಾಮದ ಯಶೋಧ ನರಸಿಂಹಯ್ಯನವರ ವಸತಿ ನಿರ್ಮಾಣ 26,873. ರಾಯವಾಡ ಗ್ರಾಮದ ನವೀರಾಬಾನ್ ಅಬ್ದುಲ್ ರಜಾಕ್ ಖಾನ್ ಅವರ ವಸತಿ ನಿರ್ಮಾಣ 30,712 ಕೂಲಿ. ಮುದುಗೆರೆ ಗ್ರಾಮದ ಅರುಣ್ ರಾಘವೇಂದ್ರ ಮೂರ್ತಿ ಬಿ ರಾಘವೇಂದ್ರ ಮೂರ್ತಿ ಅವರ ಬಾಳೆ ಅಭಿವೃದ್ಧಿ ಕಾಮಗಾರಿ 9,772 ಕೂಲಿ. ಚೌಕನಹಳ್ಳಿ ಗ್ರಾಮದ ಮಂಡ್ಯ ನರಸಯ್ಯ ಬಿ ನರಸಿಂಹಯ್ಯನವರ ಜಾಗದಲ್ಲಿ ಉದಿಬದು 14,652 ಕೂಲಿ. ಎಂಎಚ್ ಪಟ್ನ ಪದ್ಮಾ ವೆಂಕಟೇಶ್ ಅವರ ಜಾಗದಲ್ಲಿ ಬದು ನಿರ್ಮಾಣ 23,732 ಕೂಲಿ. ಚಿಕ್ಕನಗುಂಟೆ ಗ್ರಾಮದ ಚಿಕ್ಕ ಕದರೆಯ ಬಿ ಮುದ್ದರ್ಸಯ್ಯನವರ ಜಾಗದಲ್ಲಿ ಉದಿಬದು 58,981 ಕೂಲಿ. ಬಡಕುಂಪಳ್ಳಿ ಗ್ರಾಮದ ಚಂದ್ರಪ್ಪ ರಂಗಯ್ಯನವರ ಜಾಗದಲ್ಲಿ ಬದು ನಿರ್ಮಾಣ 23,034 ಕೂಲಿ. ಎಂಎಚ್ ಪಟ್ನ ಚಂದ್ರು ಬಿನ್ ನರಸೇಗೌಡರವರ ಜಾಗದಲ್ಲಿ ಬದು ನಿರ್ಮಾಣ 10,470 ಕೂಲಿ. ಚಿಕ್ಕನಗುಂಟೆ ಗ್ರಾಮದ ರಂಗಮಕಂ ರಾಮಯ್ಯನವರ ಜಾಗದಲ್ಲಿ ಬದು ನಿರ್ಮಾಣ 38,041 ಕೂಲಿ. ಎಂಎಚ್ ಪಟ್ಟ ಗ್ರಾಮದ ಪರಶುರಾಮಯ್ಯ ಬಿ ಪಟೇಲಯ್ಯನವರ ಜಾಗದಲ್ಲಿ ಬದು ನಿರ್ಮಾಣ 29,316 ಕೂಲಿ. ಬಡಕುಂಪಳ್ಳಿ ಗಂಗಮ್ಮ ಗಂಗಣ್ಣನವರ ಜಾಗದಲ್ಲಿ ಬದು ನಿರ್ಮಾಣ 20,940 ಕೂಲಿ. ಕರ್ಶಿಕೆಟ್ಟಿ ಗ್ರಾಮದ ಬಸವರಾಜ ಬಿ ಚಿಕ್ಕಣ್ಣನವರ ಜಾಗದಲ್ಲಿ ಬದು ನಿರ್ಮಾಣ 14,458 ಕೂಲಿ. ರಂಗನಾಥಪುರ ಗ್ರಾಮದ ಕೋದಂಡರಾಮ ಬಿ ನರಸಿಂಹಪ್ಪ ಅವರ ಜಾಗದಲ್ಲಿ ಬದು ನಿರ್ಮಾಣ 58,981 ಕೂಲಿ. ರಂಗನಾಥಪುರ ರಮೇಶ್ ಬಿ ರಂಗಪ್ಪನ ಜಾಗದಲ್ಲಿ ಬದು ನಿರ್ಮಾಣ 11,362 ಕೂಲಿ. ರಂಗನಾಥಪುರ ರಾಜಣ್ಣ ಬಿ ದೊಡ್ಡರಂಗಯ್ಯನವರ ಜಾಗದಲ್ಲಿ ಬದು ನಿರ್ಮಾಣ 9,772 ಕೂಲಿ. ಸರಿಗುರುಪಳ್ಳಿ ಕಮಲಮ್ಮ ಗೋವಿಂದಯ್ಯನವರ ಜಾಗದಲ್ಲಿ ಬದು ನಿರ್ಮಾಣ 12,800 ಕೂಲಿ. ಎಂಎನ್ ಪಣ್ಣ ಯೋಗ ನರಸಿಂಹ ಬಿನ್ ನರಸೇಗೌಡರವರ ಜಾಗದಲ್ಲಿ ಬದು ನಿರ್ಮಾಣ 20,940 ಕೂಲಿ. ದೊಡ್ಡೇನಗುಡ್ಡೆ ಭಾಗ್ಯಮಕ್ಕಂ ಬೇವಿನಗುಡ್ಡೆಯವರ ಜಾಗದಲ್ಲಿ ಬದು ನಿರ್ಮಾಣ 43,276 ಕೂಲಿ. ಬಡಕುಂಪಳ್ಳಿ ವೆಂಕಟಸ್ವಾಮಿ ಬಿನ್ ಗೋವಿಂದಪ್ಪನ ಜಾಗದಲ್ಲಿ ಬದು ನಿರ್ಮಾಣ 29,316 ಕೂಲಿ. ಚೌಕನಹಳ್ಳಿ ನರಸಿಂಹಮೂರ್ತಿ ಬಿನ್ ಬೋರಯ್ಯನವರ ಜಾಗದಲ್ಲಿ ಬದು ನಿರ್ಮಾಣ 14,458 ಕೂಲಿ. ದೊಡ್ಡೇನಗುಡ್ಡೆ ರವಿಕುಮಾರ್ ಬಿನ್ ರಾಮಸ್ವಾಮಿ ಅವರ ಜಾಗದಲ್ಲಿ ಬದು ನಿರ್ಮಾಣ 4,886 ಕೂಲಿ. ದೊಡ್ಡೇನಗುಡ್ಡೆ ರತ್ನಮ್ಮ ಶ್ರೀನಿವಾಸರವರ ಜಾಗದಲ್ಲಿ ಬದು ನಿರ್ಮಾಣ 19,504 ಕೂಲಿ. ದೊಡ್ಡೇನಗುಡ್ಡೆ ಗುಂಡಪ್ಪ ಬಿನ್ ಸಿದ್ದಿಗಪ್ಪನ ಜಾಗದಲ್ಲಿ ಬದು ನಿರ್ಮಾಣ 9,772 ಕೂಲಿ. ದೊಡ್ಡೇನಗುಡ್ಡೆ ಗಂಗಯ್ಯ ಬಿನ್ ಗೋವಿಂದಯ್ಯ ಜಾಗದಲ್ಲಿ ಬದು ನಿರ್ಮಾಣ 17,101 ಕೂಲಿ. ಬಿಳಿಕಲ್ಪಳ್ಳಿ ನರಸಿಂಹಮೂರ್ತಿ ಬಿನ್ ಲೇಟು ಸಂಜೀವ ಬೋಬಿರವರ ಜಾಗದಲ್ಲಿ ಬದು ನಿರ್ಮಾಣ 9,772 ಕೂಲಿ.
ಚೌಕನಹಳ್ಳಿ ಲಕ್ಕಮ್ಮ ನರಸಿಂಹನ ಜಾಗದಲ್ಲಿ ಬದು ನಿರ್ಮಾಣ 14,658 ಕೂಲಿ. ದೊಡ್ಡೇನಕೋಟೆ ಗ್ರಾಮದ ಮಹದೇವ ಬಿನ್ ಲೇಟ್ ರಾಮಣ್ಣನವರ ಬದು ನಿರ್ಮಾಣ 4,886 ಕೂಲಿ. ಎಂಎಚ್ ಪಟ್ನ ರಾಮಣ್ಣ ಎಂಟೇಗೌಡರ ಜಾಗದಲ್ಲಿ ಬದು ನಿರ್ಮಾಣ 36,202 ಕೂಲಿ. ಚೌಕನಹಳ್ಳಿ ಕಮಲಾ ಸುರೇಶ್ ಅವರ ಜಾಗದಲ್ಲಿ ಬದು ನಿರ್ಮಾಣ 13,222 ಕೂಲಿ. ಸೇರಗುರಪಾಳ್ಯ ನಾಗಮ್ಮ ನರಸಿಂಹಮೂರ್ತಿ ಅವರ ಬದು ನಿರ್ಮಾಣ 6,272 ಕೂಲಿ. ಸೇರಗುರಪಾಳ್ಯ ಗಂಗಮ್ಮ ಉಚ್ಚೇಗೌಡರ ಜಾಗದಲ್ಲಿ ಬದು ನಿರ್ಮಾಣ 2,403 ಕೂಲಿ. ಚೌಕನಹಳ್ಳಿ ಉಮೇಶ್ ಬಿ ಶಿವರಾಯಣ್ಣ ಅವರ ಜಾಗದಲ್ಲಿ ಬದು ನಿರ್ಮಾಣ 16,658 ಕೂಲಿ. ಚೌಕನಹಳ್ಳಿ ಮಲ್ಲಣ್ಣ ಬಿನ್ ಚಿಂದಿಗೆಯ ಅವರ ಜಾಗದಲ್ಲಿ ಬದು ನಿರ್ಮಾಣ 19,504 ಕೂಲಿ. ರಣಪುರ ಮುಖ್ಯ ರಸ್ತೆಯಿಂದ ದೊಡ್ಡಲಿಂಗಪುರ ಪಾಳ್ಯದವರೆಗೆ ರಸ್ತೆ ಜಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ. ಈ ಕಾಮಗಾರಿಗೆ 88,297 ಕೂಲಿ. 4,42,702 ಸಾಮಗ್ರಿ. ಒಟ್ಟು 5,31,015 ರೂಪಾಯಿ ಬೆಳೆಸಲಾಗಿದೆ. ಕೃಷಿಕೆಟ್ಟಿ ಗ್ರಾಮದ ಜಿಎಲ್ಪಿ ಶಾಲೆಗೆ ಶೌಚಾಲಯ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ವೆಚ್ಚದ ಮೊತ್ತ 27,571 ಕೂಲಿ ಮೊತ್ತಕ್ಕೆ. ಎಂಎಚ್ ಪಟ್ಟ ಗ್ರಾಮದ ಮಣಿಗೆಯ ಬಿನ್ ಲೇಟ್ ಲಕ್ಷ್ಮಯ್ಯ ಅವರ ಜಾಗದಲ್ಲಿ ಧನಶಕ್ತಿ ನಿರ್ಮಾಣ 25,790 ಸಾಮಗ್ರಿ ಬೆಳೆಸಲಾಗಿದೆ. ಇಷ್ಟು 150 ಕಾಮಗಾರಿ ಗ್ರಾಮ ಪಂಚಾಯತ್ ಕಾಮಗಾರಿ ಮತ್ತು ತೋಟಗಾರಿಕೆ ಇಲಾಖೆ ವತಿಯಿಂದ 8 ಕಾಮಗಾರಿದೆ. ಮೊದಲಿಗೆ ರಾಮಚಂದ್ರಪ್ಪ ನರಸಿಂಹೇಗೌಡರ ಜಮೀನಲ್ಲಿ ಬಾಳೆ ಅಭಿವೃದ್ಧಿ ಕಾಮಗಾರಿ 48,840 ರೂಪಾಯಿ ಕೂಲಿ. ಜಯಮ್ಮ ಡಾಕ್ಟರ್ ನರಸಿಂಹೇಗೌಡರ ಜಮೀನಲ್ಲಿ ತೆಂಗು ಅಭಿವೃದ್ಧಿ ಕಾಮಗಾರಿ 56,538 ಕೂಲಿ. ಜಯಮ್ಮ ವೈಭವ್ ಲೇಟ್ ತೋಪಯ್ಯನವರ ಜಮೀನಲ್ಲಿ ಬಾಳೆ ಅಭಿವೃದ್ಧಿ ಕಾಮಗಾರಿ 40,068 ಕೂಲಿ. ಅಶೋಕ್ ಕುಮಾರ್ ಬಿನ್ ರಾಮಚಂದ್ರನವರ ಜಮೀನಲ್ಲಿ ಬಾಳೆ ಅಭಿವೃದ್ಧಿ ಕಾಮಗಾರಿ 53,397 ಕೂಲಿ. ಶ್ರೀಧರ್ ತಮ್ಮಯ್ಯನವರ ಜಮೀನಲ್ಲಿ ತೆಂಗು ಮತ್ತು ಬಾಳೆ ಅಭಿವೃದ್ಧಿ ಕಾಮಗಾರಿ 1,02,606 ರೂಪಾಯಿ ಕೂಲಿ. ಲಕ್ಕಮ್ಮ ಲೇಟ್ ನರಸಿಂಹಯ್ಯನವರ ಜಮೀನಲ್ಲಿ ತೆಂಗು ಅಭಿವೃದ್ಧಿ ಕಾಮಗಾರಿ 72,176. ನಂಜಪ್ಪ ಸದ ನರಸಿಂಹಮೂರ್ತಿ ಅವರ ಜಮೀನಲ್ಲಿ ತೆಂಗು ಅಭಿವೃದ್ಧಿ ಕಾಮಗಾರಿ 60,424 ಕೂಲಿ. ಕೊನೆಯದಾಗಿ ಅಶೋಕ್ ಕುಮಾರ್ ರಾಮಚಂದ್ರನ ಜಮೀನಲ್ಲಿ ತೆಂಗು ಅಭಿವೃದ್ಧಿ ಕಾಮಗಾರಿ 82,124 ರೂಪಾಯಿ ಕೂಲಿ. ಇಷ್ಟು ಈ ಅವಧಿಯಲ್ಲಿ 1/4/2024 31/3/2025 ಅನುಷ್ಠಾನಗೊಳ್ಳತಕ್ಕಂಥ ಕಾಮಗಾರಿಗಳು. ಈ ಕಡತ ಪರಿಶೀಲನೆ ಕಾಂಗ್ರೆಸ್ ಆಫೀಸ್ ಮತ್ತು ಮನೆ ಮನೆಯಲ್ಲಿ ಬಿಟ್ಟುಕೊಂಡ ಅಂಶಗಳಲ್ಲಿ 3 ಸಮುದಾಯ ಕಾಮಗಾರಿಗಳಲ್ಲಿ 1 ಮಾನವ ದಿನಗಳಿಗೆ ಅಂದ್ರೆ ಮೊದಲನೇದೇ 349 ರೂಪಾಯಿ ಕೊಟ್ಟಿದ್ದಾರೆ. ಸಮುದಾಯ ಕಾಮಗಾರಿ 1 ಮಾನವ ದಿನಕ್ಕೆ ಮಾತ್ರ ಕೊಟ್ಟಿರುವುದು. ಚೌಕನಹಳ್ಳಿ ಗ್ರಾಮ ಸರ್ಕಾರಿ ಶಾಲೆ ಆವರಣದಲ್ಲಿ ಆಟದ ಮೈದಾನಕ್ಕೆ 1 ಮಾನವ ದಿನಕ್ಕೆ ಒಬ್ಬರಿಗೆ ಹೊಂದಿರಬಹುದು. ಸದರಿ ಕಾಮಗಾರಿ ಕರ್ತವ್ಯ ಮತ್ತು ಸ್ಥಳ ಪರಿಶೀಲನೆಯನ್ನು ಮಾಡಿದ ಸಮಯದಲ್ಲಿ ಸದರಿ ಅವಧಿಯಲ್ಲಿ ಕಾಮಗಾರಿ ಅನುಷ್ಠಾನವಾಗುತ್ತದೆ. ಸಮುದಾಯ ಕಾಮಗಾರಿ 1 ಮತ್ತು 2 ಮಾನವ ದಿನಗಳಿಗೆ ಹಾಗೂ ಸಮುದಾಯ ಕಾಮಗಾರಿಯನ್ನು ಪ್ರಾರಂಭಿಸಲು ಕನಿಷ್ಠ 10 ಜನ ಕೂಲಿ ಕಾರ್ಮಿಕರು ಇರಬೇಕೆಂದು ನಿಯಮವಿರುತ್ತದೆ. ಆದರೆ ಒಬ್ಬರು ಕೂಲಿ ಕಾರ್ಮಿಕರು ಸಮುದಾಯ ಕಾಮಗಾರಿ ಯೋಜನೆಗೆ ಅವಕಾಶ ಇರುವುದಿಲ್ಲ. ಆದರೆ ಸದರಿ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 349 ರೂಪಾಯಿಗಳನ್ನ ಸಂಬಂಧಪಟ್ಟ ವಸೂಲಾತಿ ಮಾಡಲು ಸೂಚಿಸಲಾಗಿತ್ತು. ಆದರೆ ಸದರಿ 3 ಕಾಮಗಾರಿಗಳಿಂದ ಒಟ್ಟು 1,047 ರೂಪಾಯಿಗಳನ್ನ ಸಂಬಂಧಿತ ಸರ್ಕಾರದ ಕರ್ನಾಟಕ ಸ್ಟೇಟ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಫಂಡ್ ಖಾತೆ ಸಂಖ್ಯೆ 64000098282770 ಖಾತೆ ಸಂಖ್ಯೆಗೆ ಜಮಾ ಮಾಡಿರ್ತಾರೆ. SBI ಗುಬ್ಬಿಯಿಂದ ಜಮಾ ಮಾಡಿರ್ತಾರೆ. ಜಮಾ ಮಾಡಿರುವ ಚಲನ್ನು ಕೂಡ ಹಾಜರುಪಡಿಸಿರ್ತಾರೆ. ಸದರಿ ಮತ್ತು ಪ್ರಕರಣಗಳಿಗೆ 3 ಪ್ರಕರಣಗಳನ್ನ ಈ ಸಭೆಯಲ್ಲಿ ನಾನು ಇಲ್ಲಿ ಕೈ ಬಿಟ್ಟು ಮುಕ್ತಾಯಗೊಳಿಸಬೇಕು ಅಂತ ನಾನು ಸಭೆ ಮಾಡಿಸ್ತಾ ಇದ್ದೇನೆ. ಹಾಗೆ 1 ಕಾಮಗಾರಿಯಲ್ಲಿ ರಾಯಲ್ಟಿ ಸಮುದಾಯ ಕಾಮಗಾರಿಯಲ್ಲಿ ರಂಗನಾಥಪುರ ಮುಖ್ಯ ರಸ್ತೆಯಿಂದ ದೊಡ್ಡಲಿಂಗಪುರ ಪಾಳ್ಯದ ಜಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಯಲ್ಲಿ ಸಾಮಗ್ರಿ ಮೊತ್ತಕ್ಕೆ ಸಂಬಂಧಿಸಿದಂತೆ ಕಟಾಯಿಸಿದ ರಾಜ್ಯದ ಮೊತ್ತ ರಾಯಲ್ಟಿ ಮೊತ್ತವನ್ನು 64,840 ರೂಪಾಯಿ ರಾಯಲ್ಟಿಯನ್ನ ಸರ್ಕಾರದ ಖಾತೆಗೆ ಮೆನ್ಷನ್ ಜಿಎಲ್ಜಿ ಇದಕ್ಕೆ ಜಮಾ ಮಾಡಬೇಕಾಯ್ತು. ಜಮಾ ಮಾಡಿದ ಇದನ್ನ ವಸೂಲಾತಿ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಸೂಲಾತಿ ಮಾಡಬೇಕು ಸಭೆ ಮಾಡಿಸ್ತಾ ಇದ್ದೀನಿ. ಇದು ಕಟ್ಟಿಲ್ಲ. ನಂತರ ಆಕ್ಷೇಪಣೆ ಪ್ರಕರಣ ಒಟ್ಟು 6 ಆಕ್ಷೇಪಣೆ ಪ್ರಕರಣಗಳು ಕಂಡು ಬರ್ತವೆ. ಲಕ್ಕಿನಹಳ್ಳಿ ಗ್ರಾಮದ ಅಂದ್ರೆ ಕಾಮಗಾರಿ ಎಲ್ಲ ಪೂರ್ಣ ಆಗಿದೆ. ಅಂದ್ರೆ ಇನ್ನು ಒಂದು ವಿಚಾರವನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ನನಗೆ ತುಂಬಾ ಖುಷಿ ಆಯ್ತು. ಶಾಲೆಗಳಿಗೆ ಕಾಂಪೌಂಡ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ನಾನು ಮೊದಲಿಂದಲೂ ಎಲ್ಲ ನಾನು ಗ್ರಾಮ ಪಂಚಾಯತ್ಗೆ ಹೋದ್ರು ಅದನ್ನೇ ಹೇಳ್ತಿರೋದು. ಏಕೆಂದ್ರೆ ಶಾಲೆಗಳದ್ದು ಕೂಡ ನಾವು ಆಡಿಟ್ ಅನ್ನ ಮಾಡ್ತಾ ಇದೀವಿ. ನಾವು ಅಲ್ಲಿ ವರದಿ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಪಂಚಾಯತಿಂದ ಒಂದು ಶಾಲೆಗೊಂದು ಏನಾರ ನರೇಗಾ ಯೋಜನೆಯಲ್ಲಿ ಆಟ ಮೈದಾನ ಆಗ್ಬೋದು, ಶಾಲಾ ಕಾಂಪೌಂಡು, ಶೌಚಾಲಯ ಅದರಲ್ಲಿ ಸಂಬಂಧಪಟ್ಟಾಗೆ ಶಾಲೆಗಳಿಗೆ ನರೇಗಾ ಇದರಲ್ಲಿ 15 ಹಣಕಾಸು ಸಂಬಂಧಪಟ್ಟಾಗೆ ದುರಸ್ತಿ ಸಣ್ಣ ಪುಟ್ಟ ದುರಸ್ತಿ ಇದ್ರೆ ಮೇನ್ ನಾನು ಹೇಳೋದಂತ ರಿಕ್ವೆಸ್ಟ್ ಮಾಡೋದಂದ್ರೆ ಕುಡಿಯ ನೀರು ಅನುದಾನದಲ್ಲಿ ಏನಿದೆ ಪ್ರತಿ ಶಾಲೆಗೆ ಒಂದು ಫಿಲ್ಟರ್ ಕೊಡಿಸಿ ಅಂತ ನಾನು ಇಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರು. ಯಾಕೆಂದ್ರೆ ನಾನು ಎಲ್ಲಾ ಪಂಚಾಯತ್ ಯಾಕಂದ್ರೆ ಮಾನ್ಯ ಮುಖ್ಯ ಕನ್ನಡಾಧಿಕಾರಿ ಪ್ರಭು ಸರ್ ಅವರು ಮೊದಲು ಆದ್ಯತೆಯ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. 15 ಹಣಕಾಸು ಯೋಜನೆಯಲ್ಲಿ ಕುಡಿಯ ನೀರು ಏನಿದೆಯಾ ಪ್ರತಿ ಅಮ್ಮಮ್ಮ ಮೊದಲನೇ ಶಾಲೆ ಬರ್ತೀನಿ ಪಂಚಾಯತ್ ಹೇಳ್ತೀವಿ.
ಮೇನ್ ಪ್ರಯಾರಿಟಿ ನೋಡ್ಕೊಂಡು ಎಲ್ಲಿ ಯಾವ ಶಾಲೆಗೆ ಇಲ್ವಾ ಫಸ್ಟ್ ಎಲ್ಲಾ ಶಾಲೆಗೆ ಒಂದು 10 ನಾವು ಮೇಲೆ ಒಂದು ಪ್ಯೂರಿಫೈಡ್ ವಾಟರ್ ಫಿಲ್ಟರ್ನ ಕೊಡ್ಸಿದ್ರೆ ಮಕ್ಳಿಗೆ ಒಳ್ಳೇದು. ಏನಕ್ಕೆ ಅಂತಂದ್ರೆ ಆ ಶಾಲೆಯಲ್ಲಿ ನಿಮ್ಮ ಗ್ರಾಮದ ನಿಮ್ಮ ಮಕ್ಕಳೇ ಓದ್ತಾ ಇರೋದು. ಮಕ್ಕಳಿಗೆ ಯಾವುದೇ ಆರೋಗ್ಯದಲ್ಲಿ ಸಮಸ್ಯೆ ಆಗೋದ್ರೆ ಕುಡಿಯ ನೀರಿಂದ ಮತ್ತು ಶೌಚಾಲಯದಿಂದ ಮಾತ್ರ ಆರೋಗ್ಯ ಸಮಸ್ಯೆ ಆಗೋದು. ಕುಡಿಯ ನೀರಿನಿಂದ ಸಮಸ್ಯೆ, ನೆಗಡಿ ಕೆಮ್ಮು ಆಗೋದು ಕುಡಿಯ ನೀರಿಂದ. ಯೂರಿನ್ ಇನ್ಸ್ಪೆಕ್ಷನ್ ಆದ್ರೆ ಶೌಚಾಲಯದಾಗೆ ಮೇನ್ ಶೌಚಾಲಯ ನೀರು ಮತ್ತು ಕುಡಿಯ ನೀರು ಮಕ್ಕಳಿಗೆ ವೆರಿ ಇಂಪಾರ್ಟೆಂಟ್. ಇದಕ್ಕೆ ನಾನು ಎಲ್ಲಾ ಪಂಚಾಯತ್ ಕೂಡ ಸಭೆಗಳಿಗೆ ಹೇಳ್ತೀನಿ. ಇದಕ್ಕೆ ಮೊನ್ನೆ ಹೋದ ವರ್ಷ ಅಮ್ಮಗಡದಾಗಿದ್ದೆ, ಈ ವರ್ಷ ಅಮ್ಮಗಡ 15 ಫಿಲ್ಟರ್ನ ಎಲ್ಲಾ ಶಾಲೆಗಳಿಗೂ LPS HPS ಏನ್ ಶಾಲೆ ಬರ್ತಾರೆ ಅಮ್ಮಗಡ ಪಂಚಾಯತ್ ಇದ್ರಲ್ಲಿ ಎಲ್ಲಾ ಶಾಲೆಗಳು ವಿತರಣೆ ಮಾಡಿದ್ರೆ 2-3 ಶಾಲೆಗಳಲ್ಲಿ ಇನ್ಸ್ಟಾಲೇಷನ್ ಮಾಡಿರಲ್ಲ, ಅಂದ್ರೆ ನೀರಿಂದ ಪವರ್ ಸಪ್ಲೈ ಅದನ್ನು ಕೂಡ ಹೇಳಿದ್ರಿ. ಸಣ್ಣ ಪುಟ್ಟ ಇರೋದನ್ನ ಸ್ವಲ್ಪ ಇದು ಮಾಡಿಸಿ ಅವ್ರು ಇನ್ಸ್ಟಾಲ್ ಮಾಡಿಸ್ಕೊಂಡಿರ್ಲಿ ಮಕ್ಕಳು ಉಪಯೋಗ. ಯಾಕೆಂದ್ರೆ ಯಾರು ನೋಡ್ಬೋದು ಬಸ್ ಸ್ಟ್ಯಾಂಡ್ ಆಗೋದು ರೈಲ್ವೆ ಸ್ಟೇಷನ್ ನೀರು ಕುಡಿಯೋಕೆ ಕುಡಿಯೋ ನೀರು ಬಿಟ್ಟಿರ್ತಾರೆ, ಅಲ್ಲಿ ನೀರು ಕುಡಿಯೋಕೆ ಯಾರ ಪುಣ್ಯಾತ್ಮ ಪಾಪ ಕುಡಿಯೋ ನೀರು ಒಂದ್ಸಲ ಜ್ಞಾಪಿಸ್ತಾರೆ. ಅಟ್ಲೀಸ್ಟ್ ಮಕ್ಕಳು ಕೂಡ ಅದೇ ತರ ನಮ್ಮ ಶಾಲೆಗಳಲ್ಲಿ ನೀರು ಕುಡಿತಿರ್ಬೇಕಾದ್ರೆ ಮಕ್ಕಳು ನಮ್ಮನೆ ಮಕ್ಕಳುಗಳೇ ಅಂಗನವಾಡಿ ಆಗ್ಬೋದು ಶಾಲೆ ಆಗ್ಬೋದು ದಯವಿಟ್ಟು ಕುಡಿಯೋ ನೀರಲ್ಲಿ ಶೇಖರಣ ನೆಕ್ಸ್ಟ್ ಒಂದು ಇದು ಮಾಡ್ಕೊಂಡು ಆದ್ಯತೆ ಇದು ಮಾಡಿ ಮೇನ್ ಮುಂದೆ ಸಲ ಅಲ್ಲ ಎರಡು ಅಂತ ಮಾಡ್ಕೊಳ್ಳಿ. ಮೇನ್ ಜಿನೇಜ್ ಏನಿದೆ ಅದಕ್ಕೆ ಒಂದು ಫಸ್ಟ್ ಕೊಡಿ, ನೆಕ್ಸ್ಟ್ ಅದೇ ಅದನ್ನ ನೋಡ್ಕೊಂಡು ಮಕ್ಕಳ ಸಂಖ್ಯೆ ಕೊಡಿ ಶೇಖರಣ, ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಕೊಡಿ. ಅಲ್ಲ ಒಂದೇ ಸಲ ಬೇಡ, ಎಲ್ಲ ಮಾಡ್ಕೊಡಿ, ಪ್ರಯಾರಿಟಿ ಮಾಡ್ಕೊಡಿ. ಅದೊಂದು ಅಟ್ಲೀಸ್ಟ್ ಅದೊಂದು ನನ್ನ ರಿಕ್ವೆಸ್ಟ್. ಯಾಕೆಂದ್ರೆ ನಾವು ಕೂಡ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಆಡಿಟ್ ಅನ್ನು ಮಾಡ್ತಾ ಇದ್ದೀವಿ. ಶಾಲೆಗೆ ಏನೇ ಮೂಲಭೂತ ಸೌಲಭ್ಯ ಇರಬೇಕಾಗಿತ್ತು, ಏನಿದೆ ಏನ್ ಕೊರತೆ ಇದೆ ಅದರಲ್ಲಿ ನಾವು ಗ್ರಾಮ ಪಂಚಾಯತ್ ಕೂಡ ಏನು ಆಟ ಮೈದಾನ ಇಲ್ವಾ ಕಾಂಪೌಂಡ್ ಇಲ್ವಾ ಅಂತ ಇರೋದ ನಿಮ್ಮ ಪಂಚಾಯತಿಂದ ಮಾಡಿ ನಿಮ್ಮ ಬಗ್ಗೆ ನೋಡ್ತೀವಿ ಇಂತ ಈಗ ಬರ್ತೀವಿ ನೋಡಿ. HP ಶಾಲೆ ಈಗ ಆಡಿಟ್ ಸಮಸ್ಯೆ ಆಡಿಟ್ ಬರ್ತಿದ್ರು. ಗ್ರಾಮ ಪಂಚಾಯತಿ ನರೇಗಾ ಯೋಜನೆ ಅಡಿಯಲ್ಲಿ ಅರ್ಧ ಶಾಲೆಗೆ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಿದ್ರೆ ಹುಡುಕಿನ ಅರ್ಧ ಇದೆ, ಅದು ಎಷ್ಟು ಇದಕ್ಕೆ ಮಾಡೋದು ಅದನ್ನು ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಇದು ನಾನು ಜಂಬಕ್ಕೆ ಹೇಳ್ತಾ ಇಲ್ಲ, ಇಲ್ಲಿವರೆಗೆ ನಿಮ್ಮ ಪಂಚಾಯತಿ ಇಷ್ಟು ಸಮುದಾಯ ಕಾಮಗಾರಿಗಳಲ್ಲಿ ಕಾಂಪೌಂಡ್ ಅನ್ನು ನೋಡಿದೆ. ಲೆಕ್ಕನಲ್ಲಿ ಕಾಂಪೌಂಡ್ ನನಗೆ ತುಂಬಾ ಇಷ್ಟ. ನಾನು ಇಡೀ ಸರ್ವಿಸ್ ಅಲ್ಲಿ ಹೇಳ್ತೀನಿ, ನಾನು 15 ವರ್ಷ ಸರ್ವಿಸ್ ಅಲ್ಲಿ ಆ ತರ ಕಾಂಪೌಂಡ್ ಎಲ್ಲಿ ನೋಡಿದ್ರು ತುಂಬಾ ಚೆನ್ನಾಗಿ ನೋಡಿದ್ರು, ಖುಷಿ ಆಯ್ತು. ಅವ್ರ ಖರ್ಚು ಕೂಡ ಹೇಳಿದೆ, ಅದಕ್ಕೊಂದು ಮುಂದೆ ಎಂಟ್ರೆನ್ಸ್ ಏನಿದೆ ಕಾಂಪೌಂಡ್ ಅದಕ್ಕೊಂದು ಡ್ರಾಯಿಂಗ್ ಬರ್ಸಿದ್ದು ನಾನೇ, ಅವ್ರು ಸ್ವಂತ ದುಡ್ಡಲ್ಲೇ ಬರ್ಸಿದ್ದಾರೆ, ಅವರು ಕಿಟ್ಟಾಣ ಹೇಳಿದ್ದಾರೆ. ಅಂದ್ರೆ ಈಗ ಒಂದು ಅಟ್ರಾಕ್ಷನ್ ಮಕ್ಕಳಿಗೆ ಈ ಕಾಂಪೌಂಡ್ ಇಂದ ರೋಡ್ ಸೈಡ್ ಇರೋದ್ರಿಂದ ಟ್ರೈನ್ ಬರ್ತಲ್ಲ, ಟ್ರೈನ್ ಸಿಂಬಲ್ ಸೇಮ್ ಟ್ರೈನ್ ತರ ಸಿಂಬಲ್ ಮಾಡಿ ಆ ಟ್ರೈನ್ ಬೋಗಿಗೆ ಮಕ್ಕಳು ಹತ್ತದು ಹಿಡಿಯೋ ತರ ಬ್ಯಾಗ್ ಹತ್ತೋತರ ಮತ್ತೆ ಅದನ್ನ ಬರ್ಸಿ ಅಟ್ರಾಕ್ಷನ್ ಮಕ್ಳಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದು ಬರ್ಸಿ ತಿಳಿದ್ರೆ ಆ ತರ ತುಂಬಾ ಖುಷಿ. ಆ ತರ ಇರ್ಬೇಕು ವರ್ಕ್ಗಳು. ಏಕೆಂದ್ರೆ ನಾನು ಅವ್ರಿಗೆ ಹೇಳೇ ಬಂದೆ, ನೆಕ್ಸ್ಟ್ ನಾನು ಆಡಿಟ್ ಹಾಕಿದ್ರೆ ಅದೇ ಶಾಲೆ ಹಾಕಿದ್ದೀನಿ. ಆಡಿಟ್ ನಾನು ಒಂದು ಯಶೋಗಾಥೆನೂ ಬರೀತೀನಿ ಕೂಡ ಶಾಲೆ ಬಗ್ಗೆ ಅಂತಂದ್ರೆ, ಯಾಕೆಂದ್ರೆ ಅಲ್ಲಿ ಸ್ಥಳೀಕರ ಸಹಕಾರ ಮೇನ್ ಇಂಪಾರ್ಟೆಂಟ್. ಇಲ್ಲಿಂತಲ್ಲ ಎಲ್ಲಾ ಗ್ರಾಮದಲ್ಲೂ ಮಾಡಬೇಕು. ಸರ್ಕಾರಿ ಶಾಲೆಗಳು ಈಗ ಉಳಿಬೇಕು ಅನ್ನೋದ್ರಿಂದ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಆಡಿಟ್ ಆಗೋ ಉದ್ದೇಶ ಸರ್ಕಾರಿ ಶಾಲೆ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರ ಮಾಡಿದ್ರು. ಯಾಕೆಂದ್ರೆ ಶಾಲೆಗಳು ಇದಾದ್ರಿಂದ ಸ್ಟ್ರೆಂತ್ ಜಾಸ್ತಿ ಆಗೋದಷ್ಟು ಇದಾಗುತ್ತೆ. ನನಗೆ ಅಲ್ಲಿ ಹೇಳಿದ್ರು ಸರ್, ಇಲ್ಲಿ ಲಕ್ಕೇನಹಳ್ಳಿ ಸ್ಕೂಲ್ LKG UKG ಓಪನ್ ಮಾಡ್ತಾ ಇದೀವಿ, ಈಗ ಅಕ್ಕಪಕ್ಕ ಶಾಲೆಗಳು ನಮ್ಮ ಶಾಲೆಗಳಿಗೆಲ್ಲ ಸ್ಟ್ರೆಂತ್ ಕಮ್ಮಿ ಆಗ್ತದೆ ಸರ್, ನಾನು ದಯವಿಟ್ಟು ತರ ಮಾಡಬೇಡಿ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಸಹಾಯ ಮಾಡಕ್ ಬಂದವ್ರನ್ನ ಯಾವತ್ತೂ ಅವ್ರನ್ನ ಮಾಡ್ಕೊಂಡು ಮುಂದಕ್ಕೆ ಇಂಪ್ರೂವ್ಮೆಂಟ್ ಮಾಡೋದು ನೋಡ್ಬೇಕು. ವ್ಯಾನ್ ಕೂಡ ಕೊಟ್ಟಿದ್ದಾರೆ, ಮತ್ತೆ ಇನ್ನೂ ಒಂದು ವ್ಯಾನ್ ಮಾಡ್ತೀನಿ ಹೇಳಿದ್ದಾರೆ. ಮತ್ತು ನಮ್ಮ ಇದೇ ಗೊತ್ತಾ ಇಂಥ ಮಾಡಿಬಿಟ್ರೆ ನನ್ನ ಜ್ಞಾಪಕ ಇದೇ ನಮ್ಮ ಗುಬ್ಬಿ ತಾಲೂಕಲ್ಲಿ ಚಂಗಾವಿ ಪಂಚಾಯತಿಗೆ ರೈತ ಸಂಘದ ತಾಲೂಕು ಪ್ರಕಾಶ್ ಅವರು ಶಾಲೆನೇ ಕೂಡ ಕಟ್ಸ್ಕೊಂಡಿದ್ದಾರೆ. ಆ ಚಂಗಾವಿದ್ರಲ್ಲಿ ಶಾಲೆಗೆ ಸರ್ಕಾರಿ ಶಾಲೆನೇ ಕಟ್ಸ್ಕೊಂಡಿದ್ದಾರೆ ಅಂತ. ನಾವು ಏನ್ ಗೊತ್ತಾ ಒಂದು ಮಾದರಿ ಇರುತ್ತೆ. ನಾವು ಕೂಡ ಆಡಿಟ್ ಅನ್ನು ಮಾಡಕ್ ಹೋದಾಗ ಇಂಥವ್ರಿಂದ ಮಾದರಿ ಈಗ ಅರ್ಧ ಅಡಿ ಜಾಗ ಕೊಡಕ್ಕೆ ಅರ್ಥಾಂತರಲ್ಲೇ ಕೊಡಲ್ಲ. ಬೇರೆಯವರು ಶಾಲೆಗೋಸ್ಕರ ನಮ್ಮೂರು ಶಾಲೆ ನಮ್ಮ ನಮ್ಮ ಮಕ್ಕಳು ಇದಕ್ಕೂ ಎಕ್ಸಾಂಪಲ್ ಇನ್ನೊಂದು ಕಾಡ್ಶೆಟ್ಟಿ ಗುಬ್ಬಿ ತಾಲೂಕು ಕಾಡ್ಶೆಟ್ಟಿ ಕೇಳಿದ್ರ, ಅಲ್ಲಿ ಕಾಡ್ಶೆಟ್ಟಿ HPS ಇದೆ 1ರಿಂದ 8 ಇತ್ತು. ನಾನು ಮಾಡಿದ್ವಿ. ಅಲ್ಲಿ ಒಬ್ಬರು ಸದಸ್ಯರು ಸತೀಶ್ ಅಂತ ರಾಜ್ಯ ಗ್ರಾಮ ಪಂಚಾಯತ್ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷರು, ಅವರು 10 ಎಕರೆ ಜಮೀನನ್ನು ತಮ್ಮ ಶಾಲೆಗೆ ಬಳುವಳಿ ಕೊಟ್ಟಿದ್ದಾರೆ. ಶಾಲೆಗೆ ಕೂಡ ಅವರು ಒಬ್ಬರು ಕಾರ್ಯದರ್ಶಿ, ಅವರು ಸೆಕ್ರೆಟರಿ, ಅವರು ಪ್ರತಿ ಸಭೆ ಆಗಬೇಕು ಅವರು ಇದ್ದೇ ಇರ್ತಾರೆ. ನನಗೊಂದು ಖುಷಿ ವಿಚಾರ ಏನಂತಂದ್ರೆ, ಆ ಶಾಲೆ ಆಡಿಟ್ ಹಾಕೊಂಡಿದ್ದೆ. ಆಡಿಟ್ ಹಾಕೊಂಡಾಗ ಬೆಳಗ್ಗೆ 7:15 ಮಾರ್ನಿಂಗ್ ಕ್ಲಾಸ್ ಆಗುತ್ತ. ಶಾಲಾ ಪೋಷಕರ ಸಭೆ ಕರೆದಾಗ 250 ಮಕ್ಕಳಿಗೆ 150 ಜನ ಪೇರೆಂಟ್ಸ್ ಖುಷಿ ಆಯ್ತು ನನಗೆ. ಒಂದು ಮೆಸೇಜ್ ಅಷ್ಟೇ. ಅಂದ್ರೆ ಅಲ್ಲಿ 35 ಗ್ರಾಮಗಳಿಂದ ಮಕ್ಕಳು ಬರ್ತಾರೆ. ಡಿಸಿಷನ್ ತಗೊಂಡುಗಳನ್ನ ಆಟೋ ಓಮಿನಿ ಬೇರೆ ವೆಹಿಕಲ್ ಅನ್ನು ಮಾಡಿ ಪೇರೆಂಟ್ಸ್ ಕಳ್ಸ್ಕೊಡ್ತಾರೆ. ಯಾಕೆಂದ್ರೆ ಅಲ್ಲಿ ಶಿಕ್ಷಣದ ಗುಣಮಟ್ಟ ಚೆನ್ನಾಗಿದೆ ಅಂತ.
ಕಾಶಿಟ್ ಹೇಳಿದ್ದು ಶಿಕ್ಷಣ ಕೊಡ್ತಾರೆ. ಈಗ ಅಲ್ಲಿ 9th 10th ಆಗೋದಕ್ಕೆ PMC ಇದರಿಂದ ಅಲ್ಲಿ ಇದು ಮಾಡ್ತಾರೆ. ಸಪೋರ್ಟ್ ಇರಬೇಕು. ಯಾಕೆಂದ್ರೆ ಯಾವುದೇ ಒಂದು ಶಾಲೆ ಅಭಿವೃದ್ಧಿ ಆಗಬಹುದು, ಶಿಕ್ಷಕರು ಬಂದು ಏನು ಮಾಡೋಕ್ಕಾಗಲ್ಲ. ಅಲ್ಲಿನ ಸ್ಥಳೀಯರು, ಸಾರ್ವಜನಿಕರಾಗಬಹುದು, ಗ್ರಾಮ ಪಂಚಾಯತಿ ಮಟ್ಟದ ಚುನಾಯಿತ ಪ್ರತಿನಿಧಿಗಳಾಗಬಹುದು, ಅಲ್ಲಿ ಅವರು ಸಹಕಾರ ಕೊಟ್ಟಾಗ ಮಾತ್ರ ಯಾವುದೇ ಶಾಲೆ ಆಗೋದು, ಏನೇ ಅಲ್ಲಿದು ಕಾರ್ಯಗಳು, ಚಟುವಟಿಕೆಗಳು, ಯಾವುದೇ ಯೋಜನೆಯ ಕಾರ್ಯಕ್ರಮಗಳಿಗೆ ಅದರ ಮುಖ್ಯ ಲೆಕ್ಕದಲ್ಲಿ ಶಾಲೆ ಕಾಂಪೌಂಡ್ ಅಂತ ಹೇಳಿದ್ದೀನಿ. ಅದು ತುಂಬಾ ಖುಷಿ ಆಯ್ತು. ಕೆಲವು ಸಿಂಥೆಟಿಕ್ ಆಟದ ಮೈದಾನ ಮಾಡಿದ್ರೆ ಇನ್ನೂ ಯಾವ್ಯಾವ ಶಾಲೆಗೆ, ಯಾಕೆಂದ್ರೆ ಒಂದು ಹೇಳಕ್ ಇಷ್ಟಪಡ್ತೀನಿ, ಶಾಲೆಗಳಿಗೆ ಎಲ್ಲೇ ಆಟದ ಮೈದಾನ ಮಾಡಿ ಅಲ್ಲಿ ಟೀಚರ್ಸ್ ಏನು PT ಮಾಸ್ಟರ್ ಕೇಳಿ ಯಾವ್ದ್ರಲ್ಲಿ ಮಕ್ಕಳಿಗೆ ಆಸಕ್ತಿ ಜಾಸ್ತಿ ಇದೆ ಆ ಆಟ ಮೈದಾನ ಮಾಡಿದ್ರೆ ಒಳ್ಳೇದು. ಸುಮ್ಮನೆ ಕಾಮನ್ಗೆಲ್ಲ ಮಾಡ್ಕೊಳ್ಳೋ ಬದಲು ಅದಕ್ಕೆ ಏನು ಅವಶ್ಯಕತೆ ಇದೆ ಮಕ್ಕಳಿಗೆ, ಕೆಲವರು ಕಬಡ್ಡಿ, ಖೋಖೋ, ಬ್ಯಾಡ್ಮಿಂಟನ್, ವಾಲಿಬಾಲ್, ಅಂದ್ರೆ ಕೆಲವರು ಹೋಬಳಿ, ತಾಲೂಕು, ಡಿಸ್ಟ್ರಿಕ್ಟ್ ಲೆವೆಲ್ ಹೋಗ್ತಾ ಇರ್ತಾರೆ ಮಕ್ಕಳುಗಳು ತರಬೇತಿಗಳು. ಅವ್ರು ಯಾವ್ದು ಇಂಟ್ರೆಸ್ಟ್ ಇದೆ ಅವ್ರನ್ನ ಕನ್ವಿನ್ಸ್ ಮಾಡ್ಕೊಂಡು ಟೀಚರ್ಸ್ ಮಾತಾಡ್ಕೊಂಡು ನೀವು ಆಟದ ಮೈದಾನ ಹಾಕೊಂಡ್ರೆ ಒಳ್ಳೇದು. ಯಾಕೆಂದ್ರೆ ಮಕ್ಕಳು ಹೆಲ್ಪ್ ಆಗುತ್ತೆ. ಮತ್ತು 2% ಕ್ರೀಡಾ ಸಾಮಗ್ರಿ ಏನು ಪರ್ಸೆಂಟ್ ಮಾಡ್ತಿರೋ ದಯವಿಟ್ಟು ಅದನ್ನ ಪ್ರತಿ ಯಾವ ಶಾಲೆಗಳಿಗೆ ಅವಶ್ಯಕತೆ ಇದೆಯೋ ಇರೋದ ಕೊಡಬೇಡಿ. ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಮಾತ್ರ ಕೊಡಿ. ಅದು ಜಿನೇನು ಯಾವ ಸಾಮಗ್ರಿ ಇಲ್ಲ ಅದನ್ನ ಕೇಳಿಬಿಟ್ಟು ಒಂದ್ಸರಿ ಅಂತಾನೆ ತಂದ್ಕೊಡಿ. ಎರಡು ಕೊಡೋದು ಒಂದೇ ಆಗ್ಲಿ, ಅಲ್ಲ ಎರಡು ಕೊಡೋದು ಒಂದೇ ಆಗ್ಲಿ. ಆ ಶಾಲೆಗೆ ಏನ್ ಯಾಕಂದ್ರೆ ಇರತ್ತೆ ಕೊಡೋದಕ್ಕಿಂತ ಬೇರೆ ಹೊಸತನ ನಾವು ಏನಾರು ಕೊಟ್ರೆ ಒಳ್ಳೇದು, ಮಕ್ಕಳಿಗೆ ಹೆಲ್ಪ್ ಆಗುತ್ತಿರೋದು ನನ್ನ ಇದು. ಈಗ ನಾವು ಕೂಡ ವರದಿ ಮಾಡ್ತೀವಿ. ಈಗ ಈ ಶಾಲೆ ಒಂದು ಶಾಲಾ ರಕ್ಷಣಾ ಕೊಡಿ ಮಹಾತ್ಮ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿಯಿಂದ ಅರ್ಧ ಉಳಿದ ಭಾಗದಿಂದ ಕಾಂಪೌಂಡ್ ಆಗಬೇಕಾಗುತ್ತೆ ಬಾಕಿ ಇದೆ ಅಂತೆಲ್ಲ ಬರೀ ನಾವು ಅಟ್ಲೀಸ್ಟ್ ಮಾಡಿದ್ರೆ ನಮ್ದು ಕೂಡ ರಿಪೋರ್ಟ್ ಅಟ್ಲೀಸ್ಟ್ ಪಂಚಾಯತಿಯಿಂದ ಹೆಲ್ಪ್ ಮಾಡಿ ಶಾಲೆಗಳಿಂದ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾವಾಗ ಶಾಲಾ ಕಾಂಪೌಂಡ್ ಆಡೋ ಮೇಲೆ ಕ್ಲೋಸ್ ಆಗುತ್ತೋ ಗೊತ್ತಿಲ್ಲ. ಇದ್ದಷ್ಟು ನಾವು ಶಾಲೆಗಳು ಇಂಪ್ರೂವ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಯಾವಂದಾದ್ರೂ ಬಜೆಟ್ ಅಲ್ಲೂ ಇಷ್ಟ ನಾವು ಅನುದಾನ ಬರೋದು ಮನೆಗ ಬಿಟ್ರೆ ಮೊದಲೇ ಶಾಲೆ ಕೊಡಿ, ಆಟ ಮೈದಾನ, ಶೌಚಾಲಯ ಮತ್ತು 50% ಕುಡಿಯ ನೀರು, ಆಟದ ಮೈದಾನ ಇಷ್ಟು ಇದು ಮಾಡ್ಕೊಡಿ. ಯಾಕೆಂದ್ರೆ ಮೇಯ್ನು ಶಾಲೆ ಕಾಂಪೌಂಡ್ ಬೇಕೇ ಬೇಕು ಮಕ್ಕಳುಗಳಿಗೆ. ಅದನ್ನು ಇದು ಮಾಡ್ಕೊಡಿ. ಮತ್ತು ಇನ್ನೊಂದು ಹೇಳಕ್ ಇಷ್ಟಪಟ್ಟು ಮನೆ ಮುದ್ಗೆರೆ ಶಾಲೆ ಆಡಿಟ್ ಮಾಡ್ತಾ ಇದೆ. ಶಾಲೆ ಮುಂಭಾಗ ಒಂದು ಶಾಲೆ ಇದೆ, ರೋಡಿಂದ ಆ ಕಡೆ ಒಂದು ಆಟದ ಮೈದಾನ, ಮಕ್ಕಳಿಗೆ ಆಟ ಆಡೋದು ಜಾಗ ಇಲ್ಲ. ನಾನು ಹೇಳಿದೆ ಪಂಚಾಯತಿ ಕೂಡ ಪೀಡುವಾಗ ಹೇಳ್ತೀನಿ ಮತ್ತು ಇದು ಕೇಳ್ತೀನಿ, ಅದನ್ನೊಂದು ಆಟದ ಮೈದಾನ ಮಾಡ್ಕೊಳ್ಳಿ ದಯವಿಟ್ಟು. ಯಾಕೆಂದ್ರೆ ಒಂದು ಸಿಂಪಲ್ ಆಗಿ ಹೇಳ್ತೀನಿ, ಅಲ್ಲಿ ಸ್ಟಾರ್ಟಿಂಗ್ ಒಂದು ಏನೋ ಕೆರೆ ಬೋರ್ಡ್ ಸಿಗಿದ್ರೆ ಒಂದು 3 ಅಡಿ ಮಣ್ಣು ಬರ್ತಿ ಹೊಡಿಬೇಕಾಗುತ್ತೆ. ಬೋರ್ಡ್ ಹೊಡಿಸ್ಬಿಡಿ ಕೆಳಕ್ಕೆ ಗಟ್ಟಿ ಬರುತ್ತೆ, ಅದ್ರ ಮೇಲೆ ಚೆನ್ನಾಗಿರೋ ಮಣ್ಣು ಹೊಡಿಸ್ಬಿಟ್ರೆ ಲೆವೆಲ್ ಬರುತ್ತೆ. ಇಲ್ಲ ಅಲ್ಲಿ ಮಾಮೂಲು ಸ್ಟಾರ್ಟಿಂಗ್ ಮಾಡ್ಕೊಂಡ್ರೆ ಆಗಲ್ಲ. ಬೋರ್ಡ್ ಹೊಡಿಸ್ಬಿಟ್ಟು ಬಿಗಿ ಜಡಿ ಮಣ್ಣು ಹೊಡಿಸ್ಬಿಟ್ಟು ಮೇಲೆ ಚೆನ್ನಾಗಿರೋ ಮಣ್ಣು ಹೊಡಿಸ್ಬಿಟ್ರೆ ಒಂದು ನೋಡ ಸರಿ. ದಯವಿಟ್ಟು ಮಕ್ಕಳಿಗೆ ಅದೊಂದು ಆಟದ ಮೈದಾನ ಮಾಡಿಕೊಟ್ಟು ಒಂದು ಕಾಂಪೌಂಡ್ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಶಾಲೆಗಳಿಗೆ ಇದ್ದಾಗ ಇದು ಮಾಡ್ಕೊಟ್ಟು ಇಸ್ಕೊತಾರೆ ಮಕ್ಕಳುಗಳು. ಮತ್ತು ನಮ್ಮ ಮಕ್ಕಳು ನಮ್ಮ ಶಾಲೆ ನಮ್ಮ ಗ್ರಾಮದಲ್ಲೇ ಅಲ್ಲಿ ಸದಸ್ಯರು ಸ್ವಲ್ಪ ಜವಾಬ್ದಾರಿ ತ ದಯವಿಟ್ಟು ಶಾಲೆ ಬಗ್ಗೆ ಕಾಳಜಿ ವಹಿಸ್ಕೊಂಡು ಮಾಡ್ಕೊಟ್ರೆ ಉತ್ತಮ ಅಂತ ಹೇಳ್ತೀನಿ. ಯಾಕೆಂದ್ರೆ ಆಮೇಲೆ ಶೌಚಾಲಯ ಒಂದು ಶಾಲೆಗಳು ಶೌಚಾಲಯಗಳಿಗೆ ನೀರಿನ ವ್ಯವಸ್ಥೆ ಇಲ್ಲಿರ್ತಕ್ಕಂಥ ನೀರಿನ ಸಮಸ್ಯೆ ಇರೋದಿಲ್ಲ, ನೀರಿನ ವ್ಯವಸ್ಥೆ ಮಾಡ್ಕೊಡಿ. ಮತ್ತು ಅಲ್ಲೊಂದು ಅಡುಗೆ ಕೂಡ ಇದೆ ಇಲ್ಲಿ ಮುದ್ಗೆರೆ ಹತ್ರ. ಒಂದು ಆಲ್ರೆಡಿ ಚೆನ್ನಾಗಿದೆ, ಅದು ಚೆನ್ನಾಗಿರೋದು ನಾನು ಹೇಳಿದೆ. ಒಂದು ಶೀಟ್ ಹೊಡೆದ್ರೆ ಅಲ್ಲಿ ಶಿಫ್ಟ್ ಮಾಡ್ಕೊಳ್ಳಿ ಚೆನ್ನಾಗಿದೆ ಅಂದ್ರೆ ಅದ್ರ ಸಿಂಟೆಕ್ಸ್ ಬೇಕು ಟಾಪ್ ಶಾಲೆಗೆ ಒಂದು ಸಿಂಟೆಕ್ಸ್ ಬೇಕು. ಅಲ್ಲಿಂದ ಯಾಕಂದ್ರೆ ಅಡುಗೆ ಮನೆಗೆ ಕುಡಿಯೋ ನೀರು ಇದಕ್ಕೆ ಸಿಂಟೆಕ್ಸ್ ಇದ್ರೆ ಮಾತ್ರ ಯಾಕೆ ಗೊತ್ತಾಗುತ್ತೆ. ಅಲ್ಲಿಂದ ನನಗೂ ಹೇಳಿದೆ ತಾತ್ಕಾಲಿಕ ಅಲ್ಲಿಂದ ತಂದಿಗೆ ಕೇಳಿತ್ತೆ ಹೇಳಿದೆ ನನಗೆ ಟೀಚರ್ಸ್ ಕೇಳಿ ಬಂದೆ. ಯಾಕಂದ್ರೆ ಅಲ್ಲಿ ಸೀಟ್ ಹೊಡೆದಾಗ ಇದೆ, ಅದು ಬೇರೆ ಹೊಸದಿದೆ ಪಕ್ಕದಲ್ಲಿ, ಅದು ಶಿಫ್ಟ್ ಮಾಡ್ಕೊಳ್ಳಿ ಅಂತ ಶಾಲೆಗಳ ಮಧ್ಯೆ ಆದ್ಯತೆ ಕೊಡಿ. ಇದರಲ್ಲಿ ಆಕ್ಷೇಪಣೆ ಇರ್ತಕ್ಕಂಥದ್ದು ಏನಾಗಿದೆ ಅಂದ್ರೆ ಇದೊಂದು 6 ಕಾಮಗಾರಿಗೆ ಖರ್ಚಾದ ಮೊತ್ತವನ್ನು ಆಕ್ಷೇಪಣೆ ಇಟ್ಟಿದ್ದೀನಿ. ಆಕ್ಷೇಪಣೆ ಅಂದ್ರೆ ಕಾಮಗಾರಿ ಒಂದು ಹೇಳ್ತೀನಿ. ಉದಾಹರಣೆಗೆ ಲಕ್ಕಿನಹಳ್ಳಿ ಗ್ರಾಮದ GHPS ಶಾಲೆ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ ಎಲ್ಲ ಪೂರ್ಣಗೊಂಡಿದೆ. ಕಾಮಗಾರಿ ಸಮಸ್ಯೆ ಎಲ್ಲ ಉತ್ತಮ ಗುಣಮಟ್ಟನೂ ಕೂಡ ಆಗಿದೆ. ಇದಕ್ಕೆ ಏನ್ ಮಾಡಿದ್ರೆ ಅಂದ್ರೆ ಕೂಲಿ ಭತ್ತಕ್ಕೆ 4,886, ಸಾಮಗ್ರಿ 5,53,730 ರೂಪಾಯಿ, ಒಟ್ಟು 5,57,600 ರೂಪಾಯಿ ಖರ್ಚಾಗಿದೆ. 14 ಬಾಂಡ್ಗಳ ಮಾತ್ರ ಸುಧಾರಿಯಾಗಿದೆ ಆ ವರ್ಷದಲ್ಲಿ. ನಿಯಮ ಹೇಳುತ್ತೆ ಅಂದ್ರೆ ಸದರೀಕರಣ ಕರ್ತವ್ಯ ಪರಿಶೀಲನೆ ಮಾಡಿದ ಸಮಯದಲ್ಲಿ MB ನಂಬರ್ 39 11 ಪುರಸಂಖ್ಯೆ 1ರಿಂದ 2ರಲ್ಲಿ NMR ನಂಬರ್ 16,667 ಮತ್ತು 16,668 ಒಟ್ಟು ಮಾನವನ 14 ಕೂಲಿ ಮೊತ್ತ 4,886 ರೂಪಾಯಿ ಸಂಬಂಧಿಸಿದಂತೆ ಕೆಲಸ ನಿರ್ವಹಿಸಿರುವ NMR ಅವಧಿಗೆ ಅನುಗುಣವಾಗಿ ಬಳಸಿರುವ ಸಾಮಗ್ರಿಗಳಿಗೆ ಸಂಬಂಧಿಸಿದಂತೆ ಸಾಮಗ್ರಿ ಮೊತ್ತವನ್ನು NBಯಲ್ಲಿ ನಮೂದಿಸಿರುವುದಿಲ್ಲ. ಆದರೆ ಮುಂಚಿತವಾಗಿ ಸಾಮಗ್ರಿ ಮೊತ್ತವನ್ನು 5,53,730 ಅಡ್ವಾನ್ಸ್ ಮೆಟೀರಿಯಲ್ ಅನ್ನ ಡ್ರಾ ಮಾಡಿರೋಲ್ಲ. MIS NB ಬಂದು MIS ಮಾಡೋದು ಕಂಡು ಬಂದಿರುತ್ತೆ. ಒಟ್ಟಾರೆ ಸಾಮಗ್ರಿ ಮೊತ್ತವನ್ನು ನಿರ್ವಹಿಸಿರುವ ಕೆಲಸಕ್ಕೆ ಅನುಗುಣವಾಗಿ ಅಂದ್ರೆ ಉದಾಹರಣೆಗೆ ಒಂದು 10 ಮೀಟರ್ ಕೆಲಸ ಆಗಿದೆ ಅಂದ್ರೆ 10 ಮೀಟರ್ ಎಷ್ಟು ಮೆಟೀರಿಯಲ್ ಬೇಕು, ಸಿಮೆಂಟ್ ಎಷ್ಟು ಬೇಕು, ಇಟ್ಟಿಗೆ ಎಷ್ಟು ಬೇಕು, ಹೊಡೆದು ನಿಯಮ ಒಂದು ಹೇಳ್ಬಿಡ್ತೀನಿ. ಮೆಟೀರಿಯಲ್
ಫಸ್ಟ್ ಹೊಡೆದಿರ್ತಾರೆ, ಅದಕ್ಕೊಂದು ಕೊಟೇಶನ್ ಕಾಲ್ ಮಾಡಿರ್ತೀವಿ, ಗೊತ್ತಾ, ಟೆಂಡರ್ ಇದು ಮಾಡ್ತೀವಿ ಅವ್ರನ್ನ, ಅವನ್ನೆಲ್ಲ ನೀವು ಒಪ್ಕೊಂಡಿರ್ಬೇಕಾಗುತ್ತೆ. 2 ತಿಂಗಳು 6 ತಿಂಗಳು ಅವ್ರಿಗೆ ಮೆಟೀರಿಯಲ್ ಸಪ್ಲೈ ಮಾಡೋಕೆ ನಾವೆಲ್ಲ ಷರತ್ತುಗಳು ಅನ್ವಯ ಮಾಡ್ಕೊಂಡು ಅವನ್ನ ನಾವು ಅಗ್ರಿಮೆಂಟ್ ಮಾಡ್ಕೊಳ್ತೀವಿ ಅವ್ರ ಹತ್ರ. ಅವ್ರಿಗೆ ಮೆಟೀರಿಯಲ್ ಸಪ್ಲೈ ಮಾಡ್ತಾರೆ, ಕೆಲಸ ಆಗ್ತಾರೆ, ಮೆಟೀರಿಯಲ್ ಆಲ್ಮೋಸ್ಟ್ ಪ್ರೊಸೀಜರ್ ಇರೋದು ಮೆಟೀರಿಯಲ್ ಮುಂದಷ್ಟು ದಾಸ್ತಾನು ತಗೊಂಡು ಮಾಡಬೇಕು ಅನ್ನೋದು. ಅಲ್ಲ ನಾನು ಹೇಳ್ತೇನೆ, ಅಲ್ಲ ಓಕೆ ಒಪ್ಕೊಂಡೆ, ಕೆಲಸದ ಒಂದು ಸಿಂಪಲ್, ಈ ಕೆಲಸ ಮಾಡ್ತಾ ಇರ್ತೀವಿ, ಕೆಲಸ ಮಾಡ್ಬೇಕಾದ್ರೆ ಒಂದು 20 ಮೀಟರ್ ಕೆಲಸ ಆಗಿರ್ತದೆ. 20 ಮೀಟರ್ಗೆ ಎಷ್ಟು ಮೆಟೀರಿಯಲ್ ಬೇಕಾಗುತ್ತೆ ಸಪೋರ್ಟಿಂಗ್, ಅಷ್ಟನ್ನ MB ಬರೀಬೇಕು, ಅಷ್ಟು ನಮ್ಮ ಅದ್ರ ಜೊತೆಗೆ ಪೇಮೆಂಟ್ ಮಾಡೋಕೆ ಅವಕಾಶ ಇದೆ. ಇವ್ರು ಆ ಥರ ಮಾಡಿಲ್ಲ, ಕೆಲಸ ಆಗಿದೆ. ಈಗ 14 ಮೇಂಟೆನ್ಸ್ ಇಬ್ಬರಿಗೆ 14 ಮಾಡಿ 2 ದಿನಕ್ಕೆ ಇಬ್ಬರಿಗೆ ಎಲ್ಲ ಮಾತ್ರ 2 ದಿನ ಕೊಡಬೇಕು. ಯಾಕಂದ್ರೆ ಸಮುದಾಯ ಕಾಮಗಾರಿಯಲ್ಲಿ ಕನಿಷ್ಠ 10 ಜನ ಕೂಲಿ ಕಾರ್ಮಿಕರಿರಲೇಬೇಕು, ನಿಯಮ ಇರೋದು. ಇಬ್ರು ಮಾಡೋಕ್ಕಾಗಲ್ಲ, ಇದೇಂತಲ್ಲ ಯಾವುದೇ ಕಾಮಗಾರಿಯಲ್ಲಿ ಇಬ್ರು ಸಮುದಾಯ ಕಾಮಗಾರಿ ಮಾಡೋಕೆ ಅವಕಾಶ ಇಲ್ಲ. ಒಂದು ದಿನಕ್ಕೆ ಮಾನವ ದಿನಕ್ಕೆ MB ಬರೆಯಕ್ಕೆ ಬರಲ್ಲ. ಹೆಂಗ್ ಬರೀತೀರಾ? ಇಂಡಿವಿಜುವಲ್ ಮಾಡ್ಬೋದು. ಹೆಂಗೆ ಇಂಡಿವಿಜುವಲ್ ಬಂದ ಇವಾಗ ಬಾಳೆ ಗುಂಡಿ ಹೊಡಿತಾರೆ ಅಂತ ಅನ್ಕೊಂಡು ಒಂದು 10 ಗುಂಡಿ ಹೊಡೆದ್ರೆ ಒಂದಿನ ಮೇಂಟೆನ್ಸ್ ಕೊಡ್ಬೋದು. ಸಮುದಾಯ ಕಾಮಗಾರಿ ಹೆಂಗ್ ಕೊಡ್ತಾರೆ? ಒಂದಿನಕ್ಕೆ ಹೆಂಗ್ ಕೊಡ್ತಾರೆ? ಹೆಂಗ್ ಬರೀತಾರೆ ಮೆಜರ್ಮೆಂಟ್? ಒಂದಿನಕ್ಕೆ ಒಬ್ಬ ಹೋಗಿ ಏನ್ ಮಾಡ್ತಾರೆ? ಅದಕ್ಕೆ ಮಾಡಕ್ಕೆ ನಿಯಮ ಬಾಹಿರವಾಗಿದೆ. ಅದಕ್ಕೆ ಮುಂದಿನ ಇದರಲ್ಲಿ ನಾವು ಸರಿಪಡಿಸ್ಕೊಳ್ಳಿ. ಅದು ಏನ್ ಹೇಳ್ತಾರೆ ಅಂದ್ರೆ, ಈಗ 20 ಮೀಟರ್ ಕಾಂಪೌಂಡ್ ಕಟ್ಟಿದ್ದಾರೆ ಅಂದ್ರೆ 20 ಮೀಟರ್ ಸಪೋರ್ಟಿಂಗ್ ಮೆಟೀರಿಯಲ್ ಏನ್ ಸಪ್ಲೈ ಮಾಡಿ ಅವ್ರು ಯೂಸ್ ಮಾಡಿರ್ತಾರೋ ಅದಕ್ಕೆ ಮೆಟೀರಿಯಲ್ ಅನ್ನು ಎಂಟ್ರಿ ಮಾಡಿ ಅಡ್ವಾನ್ಸ್ ಆಗಿ ಪೂರ್ತಿ ಅಷ್ಟು ಮೆಟೀರಿಯಲ್ ಅನ್ನ ಕನಿಷ್ಠ ಈ ಸೆಕ್ಟರ್ ಮಾಡಿದಾಗ 5 ಮೇಂಟೆನ್ಸ್ ಸೂಚನೆ ಆಗಬೇಕು. 1,60,000 ಎನವರ್ ಇದೆ. ಆದ್ರೆ ಬರೀ ಇಬ್ಬರಿಗೆ 14 ಮೇಂಟೆನ್ಸ್ ಕೊಟ್ಟು ಅಷ್ಟು ಮೆಟೀರಿಯಲ್ ಮಾಡೋದಕ್ಕೆ ಅಡ್ವಾನ್ಸ್ ಮಾಡೋದಕ್ಕೆ ಅವಕಾಶ ಇಲ್ಲ. ಇದನ್ನ ನಿಯಮ ಬಾಹಿರ ಆಕ್ಷೇಪಣೆ ಇರ್ತದೆ. ಕೆಲಸದ ಬಗ್ಗೆ ಏನು ಗೊತ್ತಿಲ್ಲ. ಇದು 6 ಕಾಮಗಾರಿ ಇದೆ ಆ ತರದ್ದು. ಕರ್ಶಿಟ್ಟಿಡಿ ಗ್ರಾಮದ ಉಮೇಶ್ ಮೀನು ಅಜ್ಜಣ್ಣ ಮನೆಯಿಂದ ಮಂಜುನಾಥ್ ಬಂದರಿಗೆ, ಮಹಾಲಿಂಗ ಮನೆಯಿಂದ ಚರಂಡಿ ಕಾಮಗಾರಿ ಹೊಂದಿದೆ. ಕರ್ಶಿಟ್ಟಿಡಿ ಗ್ರಾಮದ ಕೃಷ್ಣಪ್ಪ ಮೀನು ಅಜ್ಜಣ್ಣನವರ ಮನೆಯಿಂದ ಬಸವರಾಜ ಮೀನು ಅಜ್ಜನವರಿಗೆ ಚರಂಡಿ ಕಾಮಗಾರಿ. ಕರ್ಶಿಟ್ಟಿಡಿ ಗ್ರಾಮದ ಶಿವಲಿಂಗಯ್ಯ ಮೀನು ಚಿಕ್ಕನವರ ಮನೆಯಿಂದ ರವೀಶ್ ಮನೆಯಿಂದ ಮಲ್ಚನವರಿಗೆ ಚರಂಡಿ ನಿರ್ಮಾಣ. ಕರ್ಶಿಟ್ಟಿ ಗ್ರಾಮದ ಸದಾಶಿವ ಬೀನು ಸಣ್ಣಪ್ಪ ಮನೆಯಿಂದ ಕುಮಾರ್ ಬೀನ್ ಅಜ್ಜಯ್ಯನವರಿಗೆ ಚರಂಡಿ ನಿರ್ಮಾಣ. ಕರ್ಶಿಟ್ಟಿ ಗ್ರಾಮದ ಗಂಗಾಧರ ಬೀನ್ ನಿಂಗಳ ಮನೆಯಿಂದ ಪಾರ್ಥಮಕ್ಕ ಮೊದಲಿಗಿನವರ ಮನೆಯವರಿಗೆ ಚರಂಡಿ ನಿರ್ಮಾಣ. ಒಟ್ಟು 25,63,529 ರೂಪಾಯಿ ಆಕ್ಷೇಪಣೆ ಇಟ್ಟರು. ಟೋಟಲ್ 7 ಕಾಮಗಾರಿಗಳಿಂದ ಒಂದು ಉದಾಹರಣೆ ಹೇಳ್ಬೇಕಂದ್ರೆ 7 ಕಾಮಗಾರಿಗಳಿಗೆ 17,140 ರೂಪಾಯಿ ಕೂಲಿ ಖರ್ಚಾಗಿದೆ. 49 ಮಾನವ ಸೂಚನೆಗೆ ಸಾಮಗ್ರಿ ಬಂದು 20,08,740 ರೂಪಾಯಿ ಸಾಮಗ್ರಿ ಆಗಿದೆ. ಅಡ್ವಾನ್ಸ್ MB ಬರೆದ ಅವಕಾಶ ಇಲ್ಲ. ಅದು ನಿಯಮ ಬಾಹಿರ ಅಂತ ಆಕ್ಷೇಪಣೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ದಯವಿಟ್ಟು ಒಂದು ಇಂಜಿನಿಯರ್ ಕೂಡ ಹೇಳಿದ್ರಿ, ಸಂಬಂಧಪಟ್ಟ ತಾಲೂಕಿನ ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ AD ಸರ್ ಕೂಡ ಮಾತಾಡಿದ್ರಿ. ಇದು ಮಾಡಕ್ ಬರೋದಿಲ್ಲ, ಅವಕಾಶ ಇಲ್ಲ, ಅಡ್ವಾನ್ಸ್ ಮಾಡಕ್ ಬರಲ್ಲ. ಸಪೋರ್ಟಿಂಗ್ MB ಏನ್ ಬರುತ್ತೆ NMR ಮೆಜರ್ಮೆಂಟ್ ಸಾಕಾಗ ಮೆಟೀರಿಯಲ್ ಬರ್ಕೊಂಡು ಹೋಗ್ತಾ ಇರಬೇಕು. ಟೈಮ್ ಒಟ್ಟು ಟೈಮ್ NMR ಮೆಟೀರಿಯಲ್ 2 ಒಟ್ಟು ಟೈಮ್ ಮಾಡ್ಕೊಳ್ಬಹುದು. ಅಡ್ವಾನ್ಸ್ ಮಾಡೋದಕ್ಕೆ ಇದಿಲ್ಲ. ಅದೊಂದು ಬದಲಾವಣೆ ಮಾಡ್ಕೊಳ್ಳಿ. ಇದನ್ನು ಬಿಟ್ಟರೆ ತೋಟಗಾರಿಕೆ ಇಲಾಖೆನ 3 ಫೈಲನ್ನು ಹಾಜರುಪಡಿಸಿಲ್ಲ. 8ರಲ್ಲಿ 5 ಕೊಟ್ಟಿದ್ದಾರೆ, 3 ಫೈಲನ್ನು ಕೊಟ್ಟಿಲ್ಲ ತೋಟಗಾರಿಕೆ ಇಲಾಖೆಯವರು. ಅವರು ತರ್ಪಿನಿಂದ ತಿರ್ಗಾ ಬರಲಿಲ್ಲ. ನಾವು ಕೂಡ ಹೇಳಿದ್ದು ಬಂದು 5 ತೋರಿಸ್ಕೊಂಡಿದೆ, 3 ಕೊಟ್ಟಿಲ್ಲ. ಆ 3ರಲ್ಲಿ ಒಟ್ಟು 2,21,944 ರೂಪಾಯಿ 3 ಫೈಲಿಂದ ಆಕ್ಷೇಪಣೆ ಇರ್ತದೆ. ಇಷ್ಟು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಬರ್ತಕ್ಕಂಥ ಆಕ್ಷೇಪಣೆ ವಸೂಲಾತಿ ಆಲ್ಮೋಸ್ಟ್ ಕೊಟ್ಟಿದ್ದಾರೆ. 1,047 ರೂಪಾಯಿ ಅದನ್ನ ಚಲನ ತೋರಿಸಿದ್ರಿ. ಇನ್ನು 66 ಸರ್ಚಿದ್ರೆ ರಾಯಲ್ಟಿ ಒಂದು ಬಿಟ್ಟರೆ ಮಿಕ್ಕಿದೇನಿಲ್ಲ. ಅದನ್ನ ಸಂಬಂಧಪಟ್ಟ ತಾಲೂಕಿನ ಅಡ ಕಮಿಟಿ ಇರುತ್ತೆ, ಅದಕ್ಕೆ ಈವನೇ ಅಧ್ಯಕ್ಷತೆ ಆಗಿರ್ತಾರೆ, ಸದಸ್ಯ ಕಾರ್ಯದರ್ಶಿ EO ಆಗಿರ್ತಾರೆ. ನಾವು ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರು, ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಮತ್ತು ಮಹಾತ್ಮ ಗಾಂಧಿ ನರೇಗಾ ಸ್ಟೇಟ್ ಡೈರೆಕ್ಟರ್ ಮತ್ತು TC ಟೆಕ್ನಿಕಲ್ ಕೋಆರ್ಡಿನೇಟರ್ 5-6 ಜನ ಕಮಿಟಿ ಇರುತ್ತೆ. ಕಮಿಟಿಲಿ ನಾವು ಸದಸ್ಯರಾಗಿ ಅಲ್ಲಿನ ಅವರು ಏನು ಆಕ್ಷೇಪಣೆ ಅಂತ ಏನಿದ್ದೋ ಅದನ್ನ ಇವಾಗ ಸರಿಪಡಿಸ್ಕೊಂಡು ಬಂದು ಅನುಪಾನ ವರದಿಯನ್ನ ತಾಲೂಕು ಪಂಚಾಯತ್ ಅಡ ಕಮಿಟಿ ತಂದು ಕೊಟ್ಟರೆ ಅದನ್ನ ಕಮಿಟಿ ತೀರ್ಮಾನ ಮಾಡಿ ಅದನ್ನ ಸರಿಪಡಿಸಿ ಕೈ ಬಿಡೋಕೆ ಅವಕಾಶ ಇದೆ. ವಸೂಲಾತಿ ಏನಿದೆ ಅದು ಕಟ್ಟಲೇಬೇಕಾಗುತ್ತೆ. ರಾಯಲ್ಟಿ ಬಂದು ಅದನ್ನ ಚಲನ್ ಹಾಕಿ ಕಟ್ಟಿಬಿಟ್ಟು ತಂದು ಕೊಡೋದು ಕೂಡ ಕ್ಲೋಸ್ ಆಗುತ್ತೆ. ರಾಯಲ್ಟಿ ತಂದು ಕೊಟ್ಟರೆ ಇಷ್ಟು ಇಲ್ಲಿಯವರೆಗೆ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ, 15 ಹಣಕಾಸು ಯೋಜನೆ ಮತ್ತು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ರಾಜ್ಯ ಹಣಕಾಸು ಯೋಜನೆ ಅನಿರ್ಬಂಧಿತ ಯೋಜನೆಯ ಕಾಮಗಾರಿ ವಿವರವನ್ನು ನಿಮ್ಮ ಗ್ರಾಮ ಪಂಚಾಯತ್ ಅನುಷ್ಠಾನದಲ್ಲಿ ಬಂದಿದ್ದೇನೆ. ಇದಕ್ಕೆ ಸಂಬಂಧಿಸಿದಂತೆ ಕೆಲಸ ನಿರ್ವಹಣೆ ಹಣ ಪಾವತಿ ಆಗಿರುತ್ತೆ, ಕೆಲಸ ಲೋಪ ಆಗಿರ್ತಕ್ಕಂಥ ಏನಾದರೂ ಬೇರೆ ಮಹಾತ್ಮ ನರೇಗಾ ಯೋಜನೆ ಆಗ್ಬೋದು, 15 ಹಣಕಾಸು ಯೋಜನೆ ಆಗ್ಬೋದು, ನನ್ನ ಕಣ್ಣನ್ನು ಹೊರತುಪಡಿಸಿ ನಿಮ್ಗೆ ಏನಾದ್ರು ಇಲ್ಲ ಸರ್ ನೀವು ಕೆಲಸನೇ ಆಗಿಲ್ಲ ಪೇಮೆಂಟ್ ಆಗಿದೆ ಅಂತದ್ದು ಏನಾರ ಇದ್ರೆ ಅದು ಬೇರೆ ಇನ್ನೇನಾರ ಅಂದ್ರೆ ಯೋಜನೆ ಸಂಬಂಧ ಏನಾರ ಇದ್ರೆ ಮಾಹಿತಿಯನ್ನು ಕೇಳಬಹುದು ಅಂತ ಹೇಳ್ತಾ ಇಲ್ಲಿಯವರೆಗೆ ಮಾತಾಡಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲೆ ಸಭೆ ಅಧ್ಯಕ್ಷತೆ ಶ್ರೀ ನಟರಾಜ್ ಸರ್ ಅವರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಿಕ್ಷಣ ಇಲಾಖೆ ಗುಬ್ಬೀರ್ ಅವರಿಗೆ ಮತ್ತು ಗ್ರಾಮ ಪಂಚಾಯತ್ ಎಲ್ಲ ಚುನಾಯಿತ ಪ್ರತಿನಿಧಿಯವರಿಗೆ ಮತ್ತು ವೇದಿಕೆ ಮುಂಭಾಗ ಎಲ್ಲರೂ ಹೊಂದಿಸುತ್ತಾ ನನ್ನ ಮತ್ತೆ ನಮಸ್ಕಾರ.
ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಭೆಗೆ ತಡವಾಗಿ ಆಗಮಿಸಿದರೆ ನಮ್ಮ ಉದ್ಘಾಟನೆ ಶ್ರೀಮತಿ ಅನಿತಾ ಹನುಮಂತನಿಗೆ ಅಧ್ಯಕ್ಷೀಯ ಭಾಷಣ ನಗರಸಭೆಯವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ಗುಬಿ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ತಮಗೆಲ್ಲ ಭಾಳ ಹೊತ್ತಿನಿಂದ ನಮ್ಮ ಹೊನ್ನಪ್ಪ ಸರ್ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಏನೆಲ್ಲ ಕಾಮಗಾರಿಗಳು ಕಳೆದ ವರ್ಷ ಆಗಿದೆ ಅನ್ನೋದ್ರ ಬಗ್ಗೆ ತಾವು ಕೂಡ ಎಲ್ಲ ಕೂಡ ಆಲಿಸಿದ್ದೀರ. ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳಾಗಿದ್ದಾವೆ, ಜಿಲ್ಲಾ ಪಂಚಾಯತ್ ವತಿಯಿಂದ ಮತ್ತು ತಾಲೂಕು ಪಂಚಾಯತ್ ವತಿಯಿಂದ ಹಾಗೆಯೇ ಗ್ರಾಮ ಪಂಚಾಯತಿ ವತಿಯಿಂದ ಏನೆಲ್ಲ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾಮಗಾರಿಗಳು ನಡೆದಿದ್ದಾವೆ, ಅದಕ್ಕೇನೆಲ್ಲ ಖರ್ಚು ವೆಚ್ಚಗಳು ಆಗಿದ್ದಾವೆ ಅನ್ನೋದ್ರ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ವಿವರವಾಗಿ ಅವರು ಮಂಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದ ಸಾಮಾಜಿಕ ಲೆಕ್ಕ ಪರಿಶೋಧನೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಈ ಒಂದು ಗ್ರಾಮ ಪಂಚಾಯತಿಯ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ, ಸದಸ್ಯರೇ, ಗ್ರಾಮ ಪಂಚಾಯತ್ ಸದಸ್ಯರೇ ಹಾಗೂ ತಾಲೂಕು ಪಂಚಾಯತಿ ವ್ಯವಸ್ಥಾಪಕರಂತಹ ಶ್ರೀಯುತ ಹೊನ್ನಪ್ಪನವರೇ, ಹಾಗೆಯೇ ಈ ಗ್ರಾಮ ಪಂಚಾಯತಿಗೆ ಒಳಪಡುವಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ, ಈಗ ಶ್ರೀಯುತ ಹೊನ್ನಪ್ಪ ಸರ್ ಮಂಡಿಸಿರುವಂಥ ಈ ಒಂದು ಲೆಕ್ಕತಕ್ತೆಯಲ್ಲಿ ತಮಗೆ ಯಾರಿಗಾದರೂ ಏನಾದರೂ ಸಂದೇಹಗಳಿದ್ದರೆ, ಯಾವುದೇ ಕಾಮಗಾರಿ ಆಗಿಲ್ಲ ಅಂತಲೇ ಇರ್ಬೋದು, ಅಥವಾ ಕಾಮಗಾರಿಗೆ ಖರ್ಚಾಗಿರೋ ಒಂದು ಮೊಬೈಲ್ಗಳಾಗ್ಬಾರ್ದು, ಏನಾದರೂ ಆಕ್ಷೇಪಣೆ ಇದ್ದರೆ ತಾವು ವ್ಯಕ್ತಪಡಿಸ್ಬೋದು. ಯಾವುದರಲ್ಲಿ ಯಾವ ಈಗ ಹೊಸದಾಗಿ ಕಾಮಗಾರಿ ಆಗ್ಬೇಕಾದ್ರೆ ನಿಮ್ಮ ಪಂಚಾಯತಿ ಸಭೆಯಲ್ಲಿ ಅದನ್ನ ಮಂಡಿಸಿ ಅದನ್ನ ನಿಮ್ಮ ಏರಿಯಾದ ಮೆಂಬರ್ ಏನಿದ್ದಾರೆ ಅವರಿಗೆ ನೀವು ಗಮನಕ್ಕೆ ತಂದು ಅವರಲ್ಲಿ ಮಂಡಿಸಿ ಅನುಮೋದನೆಯನ್ನು ಪಡ್ಕೊಳ್ಬೇಕಾಗತ್ತೆ. ಈಗ ಏನಪ್ಪಾ ಅಂದ್ರೆ ಈಗ ಏನ್ ಖರ್ಚಾಗಿದೆ ಕಾಮಗಾರಿಗಳಿಗೆ ಅದ್ರ ಬಗ್ಗೆ ಮಾತ್ರ ಲೆಕ್ಕ ಪರಿಶೋಧನೆಯನ್ನು ನಾವು ಮಾತಾಡಬೇಕಾಗಿದೆ. ಸಾಕಷ್ಟು ಚಟುವಟಿಕೆಗಳು ಕಾಮಗಾರಿಗಳು ಆಗಿದ್ದಾವೆ ಪಂಚಾಯತಿ ವತಿಯಿಂದ, ಬಹಳ ಸಂತೋಷ. ಒಂದು ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾದ ಅಭಿಪ್ರಾಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮಿಂದ ಏನಾದರೂ ಸಮಾಜಕ್ಕೆ ಸಾಕಷ್ಟು ಸಹಾಯನ ಮಾಡಬೇಕು, ಅದು ನಮ್ಮ ಮಾನವ ಧರ್ಮ. ಒಂದು ವೇಳೆ ನನ್ನಿಂದ ಈ ಸಮಯದಲ್ಲಿ ಮಾಡೋಕ್ಕಾಗ್ತಿಲ್ಲ ಅಂದ್ರೆ ಸರ್ಕಾರದಿಂದ ಬಂದಿರೋಂಥ ಅನುದಾನವನ್ನ ಸದ್ಬಳಕೆ ಮಾಡಿದ್ರೆ ಅದೇ ನಮ್ಮ ಕೊಡುಗೆ ಅಂತ ತಿಳ್ಕೊಳ್ಬೇಕು. ಏನಿದೆಲ್ಲ ಕಾಮಗಾರಿನ ಮಾಡಿದ್ದಾರೆ, ಕಾಂಟ್ರಾಕ್ಟರ್ಸ್ ಇರ್ಬೋದು, ಮೆಂಬರ್ಸ್ ಇರ್ಬೋದು, ಇವರೆಲ್ಲರೂ ಕೂಡ ಸರ್ಕಾರದಿಂದ ಬಂದಿರುವಂಥ ಎಲ್ಲ ಅನುದಾನಗಳನ್ನ ಸಾರ್ವಜನಿಕ ಬಂಧಗಳಲ್ಲಿ ಸದುಪಯೋಗ ಮಾಡಬೇಕು ಅಂತ ಅಂದ್ಬಿಟ್ಟು ನನ್ನ ಒಂದು ಮನವಿ. ಅದರಲ್ಲಿ ಯಾವುದೇ ರೀತಿಯಾದಂಥ ಲೋಪದೋಷ ಉಂಟಾಗದಂತೆ, ಲೋಪ ಆಗದ ರೀತಿಯಲ್ಲಿ ಅದನ್ನು ಸದ್ಬಳಕೆ ಮಾಡಬೇಕು. ಏನು ಆಗಬೇಕಾಗಿರುತ್ತೆ ಆ ಕೆಲಸಕ್ಕೆ ಮಾತ್ರ ಉಪಯೋಗಿಸ್ಬೇಕು. ಮತ್ತು ಯಾವುದೇ ಪಕ್ಷಪಾತ ಮಾಡಬಾರ್ದು. ಇವರು ನನ್ನ ಏರಿಯಾದಲ್ಲಿ ಓಟ್ ಹಾಕಿದ್ದಾರೆ, ಓಟ್ ಹಾಕಿಲ್ಲ, ಅಥವಾ ಇನ್ಯಾವುದೇ ರೀತಿಯಾದಂಥ ಪಕ್ಷಪಾತ ಮಾಡಬಾರ್ದು. ಎಲ್ಲರೂ ಕೂಡ ಒಂದೇ ಅನ್ನೋ ಭಾವನೆಯಲ್ಲಿ ಕೆಲಸ ಆಗಬೇಕು. ಕೆಲಸ ಮತ್ತು ಪಾರದರ್ಶಕವಾಗಿರಬೇಕು ಲೆಕ್ಕತಕ್ಕಂತೆ ಅಂತ ಹೇಳ್ತಾ, ಈಗ ನೀವೆಲ್ಲರೂ ಕೂಡ ಒಪ್ಪಿಗೆಯನ್ನು ಸೂಚಿಸೋದ್ರಿಂದ ಇದನ್ನು ಈ ಒಂದು ಲೆಕ್ಕತಕ್ಕತೆಯನ್ನು ಅನುಮೋದನೆ ಮಾಡ್ಬೋದಾಗಿದೆ ಅಂತ ಅಂದ್ಬಿಟ್ಟು ಭಾವಿಸ್ತೇನೆ. ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಪಂಚಾಯತಿ ಒಳಪಡುವಂಥ ಎಲ್ಲ ಕಾಮಗಾರಿಗಳಲ್ಲೂ ಕೂಡ ಪಾರದರ್ಶಕತೆ ಇರಲಿ ಅಂತ ಈ ಸಂದರ್ಭದಲ್ಲಿ ವೇದಿಕೆ ಬಂದಿರುವಂಥ ಎಲ್ಲ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರು ಇಲ್ಲ. ಈ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಉಪಸ್ಥಿತಿಯಲ್ಲಿ ಮಾಡೋದು ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಮುಖ್ಯ ಜವಾಬ್ದಾರರು ಅವರೇ ಆಗಿರ್ತಾರೆ. ಅವ್ರದ್ದೇ ಇಲ್ಲದೆ ನಾವು ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡೋದು ಅಷ್ಟು ಸೂಕ್ತ ಅಲ್ಲ. ಆದ್ದರಿಂದ ಮುಂದಿನ ಸಭೆಗಳಲ್ಲಿ ಕಡ್ಡಾಯವಾಗಿ ಅವರಿರೋ ದಿನನೇ ಇದನ್ನು ಹಾಕಬೇಕು ಅಂತ ಅಂದ್ಬಿಟ್ಟು ನನ್ನ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದೀನಿ. ಮುಖ್ಯವಾಗಿ
ಸಿಲಿಂಡರ್. ಓಕೆ, ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದು ಅನ್ನೋ ಸೂಚನೆಯನ್ನು ಕೊಡ್ತಾ ಏನೇ ಕೆಲಸಗಳಿದ್ರು ಈ ಸಾರ್ವಜನಿಕ ಸಂಬಂಧಪಟ್ಟಂತ ವಿಚಾರದಿಂದ ದಯಮಾಡಿ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರಾಗಿ ಎಲ್ಲ ಮೆಂಬರ್ ಕೂಡ ಇರಬೇಕು. ಎಲ್ಲರ ಜವಾಬ್ದಾರಿ, ಯಾಕೆಂದ್ರೆ ಜನರೆಲ್ಲ ಅವ್ರನ್ನ ಆಯ್ಕೆ ಮಾಡಿ ಗೆಲ್ಸಿರ್ತಾರೆ. ಇವತ್ತು ಅವರಿಗೆ ಲೆಕ್ಕವನ್ನು ಕೊಡಬೇಕಾಗಿರೋದು ಎಲ್ಲರ ಜವಾಬ್ದಾರಿ ಆಗಿರುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ಒಂದು ಸಾಮಾಜಿಕ ಪರಿಶೋಧನಾ ಲೆಕ್ಕ ಪರಿಶೋಧನೆ ಏನಿದೆ ಇದು ಬಹಳ ವ್ಯವಸ್ಥಿತವಾಗಿ ಆಗಿದೆ. ನಮ್ಮ ಹೊನ್ನಪ್ಪ ಸರ್ ಎಲ್ಲ ಬಹಳ ವಿವರವಾಗಿ ಮಂಡಿಸಿದ್ದಾರೆ. ಅವರಿಗೆ ಕೂಡ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಂಟಿನ್ಯೂಸ್ ಪಾಪ ಸುಮಾರು 1.5 hour ಕಂಟಿನ್ಯೂಸ್ ನಿರರ್ಗಳವಾಗಿ ಅವರು ವಾಚನವನ್ನು ಮಾಡಿದ್ದಾರೆ. ಹಾಗೆ ಅದ್ರ ಹಿಂದೆ ಅದನ್ನ ರೆಡಿ ಮಾಡಲಿಕ್ಕೂ ಸಾಕಷ್ಟು ಶ್ರಮ ಆಗಿರುತ್ತೆ. ಸೊ ಹಾಗಾಗಿ ಅವರು ಕೂಡ ಎಲ್ಲರ ಪರವಾಗಿ ಒಂದು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಕೂಡ ಬಂದಿದೆ. ಎಲ್ಲರೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಸಭೆ ಅಧ್ಯಕ್ಷತೆ ವಹಿಸಿದ ಗ್ರಾಮ ಸಭೆಯ ಮಾರ್ಗದರ್ಶಿ ಅಧಿಕಾರಿಗಳಾದ ಶ್ರೀ ನಟರಾಜ್ ಅವರು ಧನ್ಯವಾದಗಳು. ಅದು ಹೊನ್ನಪ್ಪ ಮುಂದಿನ ದಿನಗಳಲ್ಲಿ ಶಾಲೆಗಳಿಗೆ ಮತ್ತು ಅಂಗನವಾಡಿಗಳಿಗೆ ಕುಡಿಯುವ ನೀರಿನ ಬಗ್ಗೆ ಕ್ರಮ ತಗೊಳ್ಳಿ, ಮುಂದಿನ ವಾಟರ್ ಫಿಲ್ಟರ್ ಬಗ್ಗೆ ಕೂಡ ಹೇಳಿದರೆ ನಾವೀಗ ಪ್ರಾಯೋಗಿಕವಾಗಿ ಒಂದು 5 ಅಂಗನವಾಡಿ ಆಯ್ಕೆ ಮಾಡಿದ್ದೇವೆ. ಏನಾಗಿದೆ ಅಂಗನವಾಡಿಗಳು ಮಕ್ಕಳ ಸಂಖ್ಯೆ ಕಡಿಮೆ, ತುಂಬಾ ಕಡಿಮೆ, 4, 5, 6, 7 ಅದು IAS ಅಂದ್ರೆ ಅದು 15 ನಮ್ಮ ಪಂಚಾಯತ್. ಆದ್ರೂ ನಾವು 5 ಅಂಗನವಾಡಿಗೆ ಆಯ್ಕೆ ಮಾಡ್ಕೊಂಡಿದ್ವಿ. ಹೆಚ್ಚು ಏನ್ ಮಕ್ಕಳಿದ್ರೆ ಅಲ್ಲಿಗೆ 5 ಶಾಲೆಗಳಿಗೆ ಸುತ್ತಮುತ್ತಲಿಗೆ 250 ಕೊಡ್ಸಿದ್ದಾರೆ. ಮನೆಯಿಂದ ಮಕ್ಕಳು ಅಂಗನವಾಡಿಗೆ ನೀವು ಕೊಡಬೇಕು. ಮನೆಯಿಂದ ಬಾಟ್ಲಿ ತಗೊಂಡು ಶಾಲೆಗಳ ಮಕ್ಕಳು ಏನಾಗಿದೆ ಮಕ್ಕಳಿಗೆ ಶಾಲೆ ಬಿಟ್ಟಿಲ್ಲ ಮನೆ ಮುಂದೆ ತಗೊಂಡೋಗ್ತಾರ ಬರೋ ತನಕ ನೀರೇ ಮೇಲೆ ನಮ್ಮಲ್ಲಿ ಒಟ್ಟು 15 ಶಾಲೆಗಳಿವೆ ಸರ್. ಅತಿ ಹೆಚ್ಚು ಮಕ್ಕಳು ಇರೋದು ಮತ್ತೆ ಲಕ್ಕಿರಳ್ಳಿ ಮತ್ತೆ ಸುಗುಂಪಾಳಿಗೆ ಆಲ್ರೆಡಿ 250 ಲೀಟರ್ ಸಂಸ್ಥೆ ದಾನ ಕೊಟ್ಟಿದ್ದಾರೆ. ಶಾಲೆ ಕೆಲಸ ಮಾಡಿ ಲೈಬ್ರರಿ ಮಾಡಿ ಸಿಸ್ಟಮ್ ಡಿಜಿಟಲ್ ಲೈಬ್ರರಿ ನಾನು ಕೊಟ್ಟು ಏನೇನು ಬೇಕು ಅಂತ ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ತಾರೆ. ಖುಷಿ ಆಯ್ತು. ಎಲ್ಲೇ ಆಗಲಿ ನಾನು ಹೇಳೋದು ಅಷ್ಟೇ, ಎಲ್ಲರೂ HPS LPS ಬೇಡ, HPS ಎಜುಕೇಶನ್ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಬೇರೆ ಯಾರು ಹೋದವರು ಆ ಮಕ್ಕಳು ಅಂತಂದ್ರೆ ಈಗ ಮನೆ ಇದು ಏನು ಪಂಚಾಯತಿಗೆ ನಮ್ಮೂರು ಆಕ್ಚುಲಿ ಬೇರೆ ಜಾಗ ನಮ್ಮೂರಲ್ಲಿ ಕೊಡೋಕೆ ಕಿಟ್ ಮಾಡಿದೆ ಬೇರೆ ಸರಿ ಆಗಿಲ್ಲ ಶಾಲೆಗೆ ಹಾಕ್ಸ್ಕೊಡ್ತೀವಿ. 3 ದಿನ ಹಾಕ್ಸ್ಕೊಡಿ ಸರ್. ವಿಡಿಯೋ ಕಾಲ್ ಮಾಡಿ ಬೆಳಗ್ಗೆ ನಾಳೆ ಮಕ್ಕಳು ಹೆಲ್ಪ್ ಆಗುತ್ತೆ. ಅವರೊಂದು ಸಿಸ್ಟಮ್ ಇದೆ, ಸ್ಕೂಲ್ ಒಂದು ಸಿಸ್ಟಮ್ ಇದೆ. ಹೇಳಿದೆ SSL ಅವ್ರನ್ನ ಕೇಳಿ ಬರ್ಸಿ ಅವ್ರಿಗೆ ಯಾರು ಬೇಸಿಕ್ ಮಕ್ಕಳಿಗೆ ಎಷ್ಟು ಹೆಲ್ಪ್ ಆಗುತ್ತೆ. ಮುಂದಿನ ದಿನದಲ್ಲಿ ಸದ್ಯಕ್ಕೆ ನಮ್ಮ ತಾಲೂಕಿಗೆ 15 ಇರೋದು. ಮೊದಲನೇ ನಮಗೆ ಬೇರೆ ಪಂಚಾಯತಿ ಕೊಟ್ಟಿದ್ದಾರೆ. ತುಂಬಾ ಬೇಸರ ಇದೆ. ಕೃಷಿ ಮನೆ ಅದಕ್ಕೆ ಮನೆ ಮಾಡಿ ಕೊಡಬೇಕು. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡ ನಮ್ಮ ಸಭೆಯ ಅಧ್ಯಕ್ಷ ವಹಿಸಿದ ಮಾರ್ಗದರ್ಶಿ ಅಧಿಕಾರಿಗಳಾದ ಶ್ರೀ ನಟರಾಜ್ ಅವರಿಗೆ ವಂದನೆಗಳು. ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀಮತಿ ಪದ್ಮಾವತಿ ಹಾಗೂ ಅನಿತಾ ಮಕ್ಕಳಿಗೆ ಹಾಗೂ ಹಿರಿಯ ಸದಸ್ಯರಾದ ತಾಳ್ಮೆಯಿಂದ ಸುಮಾರು 2 ಗಂಟೆಗಳ ಕಾಲ ಗೊಬ್ಬರ ಮಾಡಬಹುದು ಹೊನ್ನಪ್ಪ ಕೇಳಿದ್ದಾರೆ. ಎಲ್ಲರೂ ಸಹ ಹಾಗೂ ಹೆಚ್ಚಿನ ಅಂಗನವಾಡಿಗಳಿಗೆ ನಿಮ್ಗೆಲ್ಲರೂ ಸಹ ಉಪಹಾರ ವ್ಯವಸ್ಥೆ ಇದೆ. ದಯಮಾಡಿ ಎಲ್ಲ